ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ದೋಷ ಪರಿಹಾರಕ್ಕೆ ಹೋಮ. ಆಮೇಲೆ ಇದೇ ರೀತಿ ನಾರದ ಪುರಾಣದೊಳಗೆ ಪಾಶುಪತ ಶಾಸ್ತ್ರದ ಕೆಲವು ಅಂಶಗಳು ಕೂಡ ಪೂರ್ವಖಂಡದಲ್ಲಿ 63ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಇದು ಶುಕಾಚಾರ್ಯರಿಗೂ ಮತ್ತು ಜನಕರಾಜನಿಗೂ ಒಂದು ಸಂವಾದದಲ್ಲಿ ಬರುವ ಒಂದು ಪ್ರಸಂಗವನ್ನು ಹೇಳಿ, ಪಾಶುಪತ ಶಾಸ್ತ್ರ ನನಗೆ ಹೇಳ್ರಿ ಅಂತ ಕೇಳಿದಾಗ ಅದರಿಂದಲೇ ಮೋಕ್ಷ ಬರ್ತದೆ, ಅದನ್ನು ಹೇಳ್ತೀನಿ ಅಂತ ಶುರು ಮಾಡಿದ್ದಾರೆ. ಅದನ್ನು ಏನಿದೆ ಅಂತ ಕೇಳೋದು ಆಮೇಲೆ, ಹೇಳಿದ್ರೊಳಗೆ ಏನದ ಅಂತ ಆಮೇಲೆ ನಾವು ನೋಡಬಹುದು, ಆದರೆ ಹೇಳಿದ್ದೇನದ ಅದ ಸರಿನಾ ಅಂತ ಮೊದಲು ವಿಮರ್ಶೆ. ಅಲ್ಲ, ಸಂಸಾರ ಬಂಧನವನ್ನು ನಾಶ ಮಾಡಿಕೊಳ್ಳಿಕ್ಕೆ ಪಾಶುಪತ ಶಾಸ್ತ್ರವನ್ನು ಪುರಾಣದಲ್ಲಿ ಹೇಳಿದ್ದಾರೆ ಅಂದರೆ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ನಾವೆಲ್ಲ ಬ್ರಹ್ಮಮೀಮಾಂಸಾ ಶಾಸ್ತ್ರ ನಮಗೆ ಮೋಕ್ಷಕ್ಕೆ ಕಾರಣ ಅಂತ ಸ್ಪಷ್ಟವಾಗಿ ಸಾರ್ತಾ ಇರುವಾಗ, ಆ ಸಿದ್ಧಾಂತವನ್ನು ಅನುಸರಿಸುವಾಗ ಇಲ್ಲಿ ನೋಡಿದರೆ ಪಾಶುಪತ ಆಗಮ ನಮಗೆ ಮೋಕ್ಷಕ್ಕೆ ಕಾರಣ ಅಂತ ಉಪದೇಶ ಮಾಡುತ್ತದೆ. ಕಠಿಣ ಆಯಿತು. ಓಂ ಶಾಸ್ತ್ರಯೋನಿತ್ವಾತ್ ಓಂ, ಶಾಸ್ತ್ರಯೋನಿತ್ವಾತ್ ಓಂ ಅನ್ನೋ ಸೂತ್ರ ಜಗಜ್ಜನ್ಮಾದಿ ಕಾರಣತ್ವ ಅನ್ನೋದನ್ನು ಯಾರಿಗೆ ಹೇಳಬೇಕು ಅಂತ ವಿಮರ್ಶೆ ಮಾಡಿದಾಗ ಶಾಸ್ತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ನಿರ್ಧಾರ ಮಾಡ್ರಿ ಅಂತ ತಿಳಿಸ್ತಾರೆ. ಶಾಸ್ತ್ರವನ್ನು ಆಧಾರ ಇಟ್ಟುಕೊಂಡು ತೀರ್ಮಾನ ಮಾಡಬೇಕೆ ಹೊರತು ಎಲ್ಲರಿಗೂ ಜಗಜ್ಜನ್ಮಾದಿ ಕಾರಣತ್ವ ಇಲ್ಲ, ಅದಿರೋದು ಒಬ್ಬನಿಗೇನೆ, ಅದು ನಾರಾಯಣನಿಗೆ ಅಂತ ನಿರ್ಣಯ ಮಾಡ್ತಾರೆ. ಆ ನಾರಾಯಣನನ್ನು ತಿಳಿದಾಗಲೇ ಮೋಕ್ಷ ಅಂತ ಶ್ರುತಿ ವರ್ಣನೆ ಮಾಡ್ತದೆ. ಅವನ ಜಿಜ್ಞಾಸೆಯಿಂದ ಮೋಕ್ಷ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಉಪನಿಷತ್ತು ವೇದವಾಕ್ಯಗಳು ನಾರಾಯಣನ ಜ್ಞಾನದಿಂದ ಮೋಕ್ಷ ಅಂತ ಸ್ಪಷ್ಟ ಸಾಧನೆ ಮಾಡ್ತಾವೆ, ಸಮರ್ಥನೆ ಮಾಡ್ತಾವೆ. ಅದನ್ನು ಬಿಟ್ಟು ಪಾಶುಪತ ದರ್ಶನದಿಂದ ಮೋಕ್ಷ ಅಂದರೆ ಏನರ್ಥ? ಅದಕ್ಕಾಗಿ ನಾವು ಪುರಾಣದ ಕೆಲವು ಪ್ರಸಂಗಗಳನ್ನು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದೊಳಗೆ ಹೇಳುವಾಗಂತಾರೆ, ಕೆಲವು ಪ್ರಸಂಗ ಪುರಾಣದಲ್ಲಿ ಮೋಹನಾರ್ಥವಾಗಿ ಬಂದಿರ್ತದೆ ಅಂತಂತಾರೆ. ಮೋಹನಾರ್ಥ ಅಂದ್ರೇನು? ಅಯೋಗ್ಯ ಜನರಾದವರಿಗೆ ಪುರಾಣಗಳನ್ನು ನೋಡಿದಾಗ ನಿಶ್ಚಯಾತ್ಮಕವಾದ ಅರಿವು ಒಂದೇ ಸಲ ಮೂಡಿರಬಾರ್ದು. ದೇವರಿಗೆ, ವೇದವ್ಯಾಸ ದೇವರಿಗೆ ದೊಡ್ಡ ಜವಾಬ್ದಾರಿ, ನಾವೆಲ್ಲ ಬೇಜವಾಬ್ದಾರಿ ಅಷ್ಟೇ. ಭಗವಂತ ಬಹಳ ದೊಡ್ಡ ಜವಾಬ್ದಾರಿ ಪುರುಷ. 3 ಥರದ ಜೀವರಾಶಿಗಳು: ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯ ಸಂಸಾರಿಗಳು. ಪರಮಾತ್ಮ ತನ್ನ ಪುರಾಣದಿಂದ 3 ಥರದವರಿಗೆ ವ್ಯವಸ್ಥೆ ಮಾಡ್ತಿರ್ತಾನೆ. ಮುಕ್ತಿಯೋಗ್ಯರಿಗೆ ಮೋಕ್ಷಕ್ಕೆ ಬೇಕಾದಂತೆ ಜ್ಞಾನವೂ ತನ್ನ ಪುರಾಣದಿಂದ ಬಂದಿರಬೇಕು. ತಮೋಯೋಗ್ಯರಿಗೆ ತಮಸ್ಸಿಗೆ ಹೋಗಲಿಕ್ಕೆ ಬೇಕಾದ ಅನ್ಯಥಾ ಜ್ಞಾನವೂ ತನ್ನ ಪುರಾಣದಿಂದ ಬಂದಿರಬೇಕು. ನಿತ್ಯ ಸಂಸಾರಿಗಳಿಗೆ ಜ್ಞಾನ ಅಜ್ಞಾನ ಎರಡೂ ಮಿಶ್ರಣವಾಗೇ ಬಂದಿರಬೇಕು, ಅಷ್ಟು ವ್ಯವಸ್ಥೆ ಮಾಡಿರ್ತಾನಂತೆ. 3 ಥರದ ಜೀವರಾಶಿಗಳು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರಿಗೆ ಗತಿ ಕಾಣಿಸ್ಲಿಕ್ಕೆ ಪರಮಾತ್ಮ ಪುರಾಣಗಳನ್ನು ರಚಿಸುವಾಗಲೇ ವ್ಯವಸ್ಥಿತವಾಗಿ ರಚಿಸ್ತಾನೆ. ಅದರಲ್ಲಿ ಪಾಶುಪತ ದರ್ಶನದ ಕೆಲವು ಅಂಶಗಳು ಪುರಾಣದಲ್ಲಿ ನಾವು ಬಂದದ್ದನ್ನೇನು ಕಾಣ್ತೇವೆ, ಇದು ನಿಜವಾಗಲೂ ವ್ಯಾಸರ ಸಮ್ಮತವಾದ ವಾದ ಅಲ್ಲ, ಅದು ಕೇವಲ ಮೋಹನಾರ್ಥ ಅಂತ ನಾವು ಅದನ್ನು ಕೈಬಿಡಬೇಕು. ಹೀಗೆ ಮೋಹನಾರ್ಥಕವಾದ ಕೆಲವು ಅಂಶವೂ ನಾರದ ಪುರಾಣದಲ್ಲಿ ಬಂದಿದೆ ಅನ್ನೋ ಎಚ್ಚರಿಕೆ ನಮಗಿರಲಿ. ಇಷ್ಟೇ ಅಲ್ಲದೆ ಮತ್ತೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದ ಕೆಲವು ದೀಕ್ಷೆಗಳನ್ನು ನಾರದ ಪುರಾಣ ಹೇಳ್ತದೆ.
ಗಾಯತ್ರಿ ಮಂತ್ರ ಜಪ ಮಾಡುವ ಪದ್ಧತಿಯನ್ನು ನಾರದ ಪುರಾಣ ವಿಸ್ತರಿಸ್ತದೆ. ಹಾಗೆ ಬಹಳ ಹೆಚ್ಚಾಗಿ ನಾರದ ಪುರಾಣದಲ್ಲಿ ವರ್ಣನೆ ಮಾಡಿದ್ದು ಗಣೇಶ ಮಂತ್ರದ ಹೋಮ. ಗಣೇಶ ಮಂತ್ರ, ಗಣೇಶನನ್ನು ಉಪಾಸನೆ ಮಾಡಿ ಸಿದ್ಧಿ ಪಡೀಲಿಕ್ಕೆ ಬೇಕಾದ ಗಣೇಶ ಮಂತ್ರದ ಮಹಿಮೆಯನ್ನು ಹೇಳ್ತದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಇದೊಂದು ವಿಚಿತ್ರ. ಈ ಎಲ್ಲ ಗ್ರಹಗಳದ್ದು ಯಂತ್ರ ಮಾಡುವ ಪದ್ಧತಿಯನ್ನು ನಾರದ ಪುರಾಣ ಹೇಳ್ತದೆ. ಈಗ ನಿಮಗೆ ಗುರುಬಲ ಇಲ್ಲ, ಅಥವಾ ಮಂಗಳದ ದೋಷ ಇದೆ, ಅಥವಾ ಇನ್ಯಾವುದಾದ್ರೂ ಚಂದ್ರ ಬಲ ಇಲ್ಲ, ಇಂಥ ದೋಷ ಜಾತಕದಲ್ಲಿದೆ ಅಂತ ಕಂಡದ್ದಾದರೆ ನಾರದ ಪುರಾಣದಲ್ಲಿ ಹೇಳಿಕೊಡ್ತದೆ. ಇಂಥಿಂಥ ಎಲೆಗಳು, ಆ ಎಲೆಗಳನ್ನು ತಂದರೆ, ಅಥವಾ ಆ ತಾಮ್ರದ ಒಂದು ಪಟ, ತಾಮ್ರದ ಪಟದಲ್ಲಿ ಒಂದು ಮಂತ್ರ ಹೇಳ್ತದೆ. ರಾಹುವಿಗೆ, ಕೇತುವಿಗೆ, ಕುಜನಿಗೆ, ಮಂಗಳಕ್ಕೆ, ಇಂಥಿಂಥ ಗ್ರಹಗಳನ್ನು ಮಂತ್ರವನ್ನು ಹೇಳಿ, ಬೀಜಾಕ್ಷರವನ್ನು ಹೇಳಿ, ಆ ಮಂತ್ರದಲ್ಲಿ ಹೇಳಿದ ಪ್ರಕಾರ ಯಂತ್ರ ಬರೆದು ಬಿಟ್ಟರೆ ಯಂತ್ರದ ಪೂಜೆ ಮಾಡೋದ್ರಿಂದ ಆ ದೋಷ ಪರಿಹಾರ ಆಗ್ತದಂತೆ. ಅದನ್ನೂ ಬಿಟ್ಟಿಲ್ಲ ನೋಡ್ರಿ ನಾರದ ಪುರಾಣ. ನಾವು ಇತ್ತೀಚೆಗೆ ಭಾಳ ಆಗ್ಯಾವ ಇವು, ಯಂತ್ರ ಮಾಡದೆ ಮಂತ್ರ ಮಾಡದೆ ಅಂತ. ಇವನ್ನೂ ವೇದವ್ಯಾಸ ದೇವರು ಪುರಾಣದೊಳಗೆ ಹೇಳಿಟ್ಟಾರ. ಆಶ್ಚರ್ಯ ಆಗ್ತದೆ. ನಾರದ ಪುರಾಣ ಯಂತ್ರಕ್ಕೂ ಬಹಳ ಪ್ರಸಿದ್ಧ. ಬೇರೆ ಬೇರೆ ಪುರಾಣದಲ್ಲಿಯೂ ಬರ್ತದೆ. ಅಗ್ನಿ ಪುರಾಣದಲ್ಲಿಯೂ ಈ ವಿಷಯ ಬಹಳ ಪ್ರಸ್ತಾಪ ಮಾಡಿದ್ದಾರೆ. ನಾರದ ಪುರಾಣದಲ್ಲಿಯೂ ಕೂಡ ಈ ವಿಷಯವನ್ನು ವ್ಯಾಸರು ಪ್ರಸ್ತಾಪ ಮಾಡಿಟ್ಟಿದ್ದಾರೆ. ಹಾಗೆ ನರಸಿಂಹ ಯಂತ್ರ ಅಂತ, ನರಸಿಂಹ ಯಂತ್ರ, ಕ್ಷಂ ಲಕ್ಷ್ಮೀ ನರಸಿಂಹ ಅಂತ ಆ ಪರಮಾತ್ಮನ ಮಂತ್ರವನ್ನು ಹೇಳಿ ಒಂದು ಯಂತ್ರಾಕಾರದಲ್ಲಿ ಬರೆದು ಅವನನ್ನು ಪೂಜಿಸಿದರೆ ಸಕಲ ಅನಿಷ್ಟಗಳು ದೂರ ಆಗ್ತವೆ. ಹಯಗ್ರೀವ ಮಂತ್ರೋಪಾಸನೆಯನ್ನು ಮಾಡುವ ಪ್ರಕ್ರಿಯೆ. ಹಾಗೆ ಲಕ್ಷ್ಮಣ ಸಹಿತ ಶ್ರೀರಾಮ ಮಂತ್ರ ಅಂತ ಒಂದು ಹೇಳ್ತದೆ ನಾರದ ಪುರಾಣ. ಇದಕ್ಕಿಂತ ವಿಶೇಷ ಅಂದರೆ ಹನುಮದ್ ಯಂತ್ರ ಅಂತ ಒಂದು ಹೇಳ್ತಾರೆ. ಹನುಮದ್ ಯಂತ್ರ ಅಂತ ಹೇಳಿ ಹನುಮಂತನ ಮಂತ್ರದಿಂದ ಉಪಾಸನೆ ಮಾಡಿ ಸಿದ್ಧಿ ಪಡೀಲಿಕ್ಕಿರಬೇಕಾದ ಒಂದು ಮಂತ್ರ. ಹನುಮತ್ ಕವಚ, ಹನುಮತ್ ಚರಿತ ವರ್ಣನ, ಹನುಮತ್ ಕವಚ, ಹನುಮತ್ ಚರಿತ ವರ್ಣನ, ಹನುಮದ್ ಯಂತ್ರ, ಹನುಮನ್ ಮಂತ್ರ. ಇಷ್ಟು ನಿರೂಪಣೆ ಮಾಡಲಿಕ್ಕೆ ಒಂದು 4-5 ಅಧ್ಯಾಯ ನಾರದ ಪುರಾಣದೊಳಗೆ ಅಡಕವಾಗಿದೆ. ಆದರೆ ಯಾವುದೂ ಇವತ್ತಿನ ಕಲಿಯುಗದೊಳಗೆ ನಮಗದು ಪ್ರಚಾರಕ್ಕೆ ಬಂದಿಲ್ಲ. ಹೆಚ್ಚಾಗಿ ಬಹುಮಟ್ಟಿಗಿದು ಪ್ರಚಾರಕ್ಕೆ ಬಂದಿಲ್ಲ. ಹಾಗೆ ಕೃಷ್ಣ ಮಂತ್ರ ಅಂತ ಒಂದು ಹೇಳ್ತಾರೆ. ಕೃಷ್ಣ ಮಂತ್ರ ಅಂತ ಹೇಳಿದಾಗ ಬಹಳ ಆಶ್ಚರ್ಯ ಆಗ್ತದೆ ಈ ಮಂತ್ರ ಕೇಳಿದರೆ. ಈ ಕೃಷ್ಣ ಮಂತ್ರ ಮತ್ತು ಹೇಳುವಾಗ ರಾಧಾ ಸಹಿತ ಕೃಷ್ಣ ಮಂತ್ರ ಅಂತ ವರ್ಣನೆ ಮಾಡ್ತಾರೆ. ಪುರಾಣದಲ್ಲಿ ಬಹಳ ಕಡೆ ಈ ರಾಧಾ ರಾಧಾ ಅಂತ ಬರ್ತದೆ. ರಾಧಾ ಕೃಷ್ಣ ಯುಗಲ ಸಹಸ್ರನಾಮ ಸ್ತೋತ್ರ ಅಂಥೇಳಿ ಬಹಳ ಪ್ರಸಿದ್ಧ. ಬಹಳ ಜನ ಕೇಳಿದ್ದುಂಟು, ಆಚಾರ್ಯ ರಾಧಾ ಅಂದರೆ ಯಾರು ಅಂತ. ಸಹಜವಾಗಿ ನಾವು ಅದನ್ನು ಪ್ರಶ್ನೆಗೆ ತೆಗೆದುಕೊಂಡಾಗ ನೇರ ಉತ್ತರ, ರಾಧೆಯ ಬಗ್ಗೆ ನಾವು ನೋಡಿದ ಆಚಾರ್ಯರ ಕೃತಿಗಳಲ್ಲಿ ಎಲ್ಲೂ ಉಲ್ಲೇಖ ಬಂದಿಲ್ಲ. ಅವಳು ಯಾರು ಅನ್ನೋ ಪರಿಚಯ ನಮಗಿಲ್ಲ. ಆದರೆ ಪುರಾಣಗಳು ಮಾತ್ರ ಕೃಷ್ಣ ತನ್ನ ಬಾಲ ವಯಸ್ಸಿನಲ್ಲಿ ರಾಧೆಯ ಜೊತೆಗೆ ಬಹಳಷ್ಟು ವಿಹಾರ ಮಾಡುತ್ತಿದ್ದ ಅಂತ ಬ್ರಹ್ಮವೈವರ್ತ್ಯ ಹಾಗೂ ನಾರದ ಪುರಾಣ, ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ರಾಧಾಕೃಷ್ಣ ಅಂತ ಹೇಳ್ತಾರೆ ಒಂದಂಶ. ಇನ್ನು ನಮ್ಮದೇ ಭಾರತ ದೇಶದ ಉತ್ತರ ದಿಗ್ಭಾಗದ ಕಡೆಯಲ್ಲಿ ನಾವು ಪ್ರಯಾಣ ಮಾಡಿದಾಗ ರಾಧೇಶ್ಯಾಮ್ ಅಂತಲೂ ರಾಧೇಶ್ಯಾಮ್ ಅಂತ ಪ್ರಸಿದ್ಧಿ ಅಂತೂ ಇದೆ. ಯಾವ ಸುಜೀವಿಯೋ ಆ ಸ್ತ್ರೀ ಅಂತ ನಮಗೆ ಗೊತ್ತಿಲ್ಲ. ಒಬ್ಬಳು ಸಜ್ಜೀವಿ ಇರಬಹುದು ಅಂತ ನಾವು ಊಹಿಸ್ಬೋದೇ ಹೊರತು ಪುರಾಣ ನಾರದ ಪುರಾಣವು ಕೂಡ ರಾಧಾಕೃಷ್ಣ ಯುಗಲ ಸಹಸ್ರನಾಮ ಸ್ತೋತ್ರವನ್ನು ದಿನಾ ಪಾರಾಯಣ ಮಾಡಿದರೆ ಅವರಿಗೆ ಸಕಲಾಭೀಷ್ಟಗಳು ಸಿದ್ಧಿ ಆಗ್ತದೆ ಅಂತಂತೂ ಸ್ತೋತ್ರವನ್ನಂತೂ ಹೇಳ್ತಾರೆ. ಅದು 1-2 ಶ್ಲೋಕಗಳಿದ್ದಿದ್ದರೆ ಬಿಟ್ಬಿಡ್ಬೋದಾಗಿತ್ತು. ಸುಮಾರು ನಾರದ ಪುರಾಣದೊಳಗೆ 190 ತನಕ ಶ್ಲೋಕ ಇದೆ. ಅದು ದೊಡ್ಡ ಸಹಸ್ರನಾಮ ಸ್ತೋತ್ರ, ಸಣ್ಣ ಸ್ತೋತ್ರ ಅಲ್ಲ. 100 ಸ್ತೋತ್ರಗಳಲ್ಲಿ ರಾಧಾ ಕೃಷ್ಣ ಸಹಸ್ರನಾಮ ಸ್ತೋತ್ರ ಬಹಳ ಪ್ರಸಿದ್ಧವಾಗಿ ಬರ್ತದೆ. ಅದು ಒಂದು. ಇನ್ನು ಈ ಪ್ರಸಂಗದ ಮಹತ್ವವನ್ನು ಹೇಳ್ತೇನೆ. ನಾರದರು ಕೈಲಾಸ ಪರ್ವತಕ್ಕೆ ಪ್ರಯಾಣ ಮಾಡಿದಾಗ
ರುದ್ರದೇವರ ಜೊತೆಗೆ ಸಂವಾದ ಮಾಡ್ತಾ ಮಾಡ್ತಾ ಜಗತ್ತಿನಲ್ಲಿ ಸಕಲರ ಮನೋರಥವನ್ನು ಪೂರ್ಣ ಮಾಡಲಿಕ್ಕೆ ಬೇಕಾದ ಒಂದು ಒಳ್ಳೆ ಮಂತ್ರನೋ ಸ್ತೋತ್ರನೋ ಹೇಳ್ರಿ ಅಂತ ಕೇಳಿದ್ರಂತೆ. ರುದ್ರದೇವರು ನಾರದರಿಗೆ ಉಪದೇಶ ಮಾಡಿದ್ದಂತಿದನ್ನು. ಹೀಗಾಗಿ ನಾರದ ಪುರಾಣದೊಳಗೆ ರಾಧಾ ಕೃಷ್ಣ ಯುಗಲ ಸಹಸ್ರನಾಮ ಸ್ತೋತ್ರ ಅಂತ ಬಹಳ ಪ್ರಸಿದ್ಧವಾದ ಒಂದು ಮಂತ್ರ ಪ್ರಸಂಗ ಇಲ್ಲಿ ಬರ್ತದೆ. ಇನ್ನು ವಿಚಿತ್ರ ಅಂದರೆ ಮಂತ್ರಾರಾಧನೆಯ ಪೂರ್ವಕವಾಗಿ ಕೆಲವು ವಿಧಿವಿಧಾನಗಳನ್ನು ವಿವರಣೆ ಕೊಡ್ತಾ ಅರ್ಚನಾ ಮುಂತಾದವುಗಳನ್ನು ಹೇಳಿ ತತ್ವನ್ಯಾಸ ಮಾತೃಕಾನ್ಯಾಸ ಅಂತೇನು ವೈಷ್ಣವ ಪದ್ಧತಿಯಲ್ಲಿ ಇವತ್ತು ಚಲಾವಣೆಯಲ್ಲಿದೆ, ಅದು ನಾರದ ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ತತ್ವನ್ಯಾಸ ಮಾತೃಕಾನ್ಯಾಸ ಮನುಷ್ಯ ಮಾಡಲೇಬೇಕಾದದ್ದು. ನಾರದ ಪುರಾಣ ಅದನ್ನು ಬಹಳ ವಿಸ್ತಾರವಾಗಿ ಹೇಳ್ತದೆ. ನಮ್ಮ ದೇಹದೊಳಗಿರುವ ಸಮಸ್ತ ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳಿರ್ತಾರೆ. ಆ ದೇವತೆಗಳನ್ನು ನಾವು ಚಿಂತಿಸಿ ಅವರಿಗೆ ನಮಸ್ಕರಿಸುವ ಅಪೂರ್ವ ಅನುಸಂಧಾನನೇ ತತ್ವನ್ಯಾಸ. ಮಾತೃಕಾ 51 ವರ್ಣಗಳನ್ನು ಮಾತೃಕಾ ಅಂತ ಕರೀತಾರೆ. ಆ ಮಾತೃಕಾ ವರ್ಣ ಅವುಗಳಿಂದ ಪ್ರತಿಪಾದ್ಯ ಭಗವಂತನ ರೂಪ, ಅವುಗಳನ್ನು ಚಿಂತನೆ ಮಾಡೋದೇ ಮಾತೃಕಾನ್ಯಾಸ. ಹೀಗೆ ತತ್ವನ್ಯಾಸ ಮಾತೃಕಾನ್ಯಾಸ. ಈ ನ್ಯಾಸಪೂರ್ವಕವಾಗಿ ಭಗವಂತನ ಪೂಜೆ ಮಾಡುವವನಿಗೆ ಪುಣ್ಯದಲ್ಲಿ ಅತಿಶಯ ಬಹಳ. ಎಲ್ಲಿ ನ್ಯಾಸ ಎಲ್ಲಿ ತತ್ವನ್ಯಾಸ ಅಂತ ಪೂಜೆನೇ ಬಿಡ್ಲಿಕ್ಕೆ ಹೋಗಬಾರ್ದು ಅಂತ ಈ ಮಾತು ಹೇಳಿದೆ ಅಷ್ಟೇ. ನ್ಯಾಸಪೂರ್ವಕವಾಗಿ ಮಾಡುವವನಿಗೆ ಅತಿಶಯಿತವಾದ ಪುಣ್ಯ ಇದೆ ಅಂಥೇಳಿ ನ್ಯಾಸ ಬಹಳ ಕಠಿಣನೂ ಅಲ್ಲ. ನ್ಯಾಸ ಅನ್ನೋ ಶಬ್ದ ಏನು ಹೇಳ್ತದೆ? ನಮ್ಮ ದೇಹದ ಒಂದು ಭಾಗ, ಅಲ್ಲಿ ಒಬ್ಬ ದೇವತೆ ನ್ಯಾಸ ಇದ್ದಾನ ಅಂತ ಚಿಂತನೆ, ಅದನ್ನೇ ನ್ಯಾಸ ಅಂತ ಕರೀತಾರೆ. ಅಲ್ಲಿದ್ದಾನ ಅಂತ ತಿಳಿಯೋದು. ಸೂರ್ಯ ಎಲ್ಲಿದ್ದಾನ? ಇಲ್ಲಿದ್ದಾನ, ಇಷ್ಟು ತಿಳಿದ್ರೆ ಇದನ್ನು ನ್ಯಾಸ. ಚಕ್ಷುರಾತ್ಮನೇ ಸೂರ್ಯಾತ್ಮನೇ ನಮಃ, ಚಕ್ಷುರಾತ್ಮನೇ ಸೂರ್ಯಾಯ ನಮಃ, ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ, ಘ್ರಾಣಾತ್ಮನೇ ಅಶ್ವಿಭ್ಯೋ ನಮಃ. ಹೀಗೆ ನಮ್ಮ ಈ ದೇಹದ ಪ್ರತಿ ತತ್ವಗಳಲ್ಲಿ ಒಬ್ಬ ದೇವತೆಗಳನ್ನು ಕಂಡು ಉಪಾಸನೆ ಮಾಡೋದನ್ನು ತತ್ವನ್ಯಾಸ ಅಂತ ಕರೆದರು ಜ್ಞಾನಿಗಳು. ಸ್ತ್ರೀಯರಿಗೆ ಹರಿಕಥಾಮೃತ ಸಾರದಲ್ಲಿ ಇದರ ವಿವರಣೆಯನ್ನು ಮಾತೃಕಾ ಸಂಧಿ ಮುಂತಾದವುಗಳಲ್ಲಿ ಜಗನ್ನಾಥದಾಸರು ತಿಳಿಸಿದ್ದಾರೆ. ಅದೇ ಅವರಿಗೆ ತತ್ವನ್ಯಾಸ ಮಾತೃಕಾನ್ಯಾಸ. ಪುರುಷರಿಗೆ ಸ್ಪಷ್ಟವಾಗಿ ಆಚಾರ್ಯರು ಒಂದು ಪೂಜೆ ಅಂತ ನಾವು ಮಾಡಲಿಕ್ಕೆ ಹೊರಟಾಗ ಬಿಂಬರೂಪಿ ಪರಮಾತ್ಮನನ್ನು, ಹೃದಯದಲ್ಲಿದ್ದವನನ್ನು ಉಸಿರಿನ ಮೂಲಕ ಬಲಮೂಗದ ಹೊಳ್ಳೆಯಿಂದ ಹೊರಗೆ ತಂದು ಮೂರ್ತಿಯಲ್ಲಿ ಆವಾಹನೆ ಮಾಡುವ ಮುನ್ನ ಈ ನ್ಯಾಸ ನಮ್ಮ ದೇಹದೊಳಗೆ ನಡೆದಿರಬೇಕು. ಮೊದಲು ಆಸನ ಶುದ್ಧಿ, ಆಮೇಲೆ ಭೂತೋಚ್ಚಾಟನ, ಆಮೇಲೆ ಕರಶುದ್ಧಿ, ಗುರುಗಳಿಗೆ ನಮಸ್ಕಾರ, ಪಾಪಪುರುಷ ವಿಸರ್ಜನ, ನಂತರದಲ್ಲಿ ಮಾಡಬೇಕಾದದ್ದೇ ಮಾತೃಕಾನ್ಯಾಸ ಹಾಗೂ ತತ್ವನ್ಯಾಸ. ತತ್ವನ್ಯಾಸ ಮಾತೃಕಾನ್ಯಾಸಗಳು ಇದು ನಾವು ಮಾಡಿಕೊಳ್ಬೇಕು. ಪ್ರತಿಮೆಯಲ್ಲಿ ಮಾಡುವಾಗ ಮೊದಲು ಮಾತೃಕಾನ್ಯಾಸ, ನಂತರ ತತ್ವನ್ಯಾಸ. ಇಷ್ಟು ಮಾಡಿ ನಾವು ಪರಮಾತ್ಮನನ್ನು ಆವಾಹಿಸಿ ಪೂಜೆಗೈದು, ಪೂಜೆ ಮುಗಿಸಿ ಮುಕ್ತಾಯ ಮಾಡಿ ಭುಜಂಗಿಸುವಾಗ ಮತ್ತೆ ವ್ಯತ್ಯಾಸವಾಗಿ ಮಾಡಿಕೊಂಡು ಆವಾಹಿತ ಭಗವಂತನನ್ನು ಹೃದಯದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಪೂಜೆಯ ಮುಕ್ತಾಯ ಆಗ್ತದೆ ಅಂತ ದಿನಕ್ಕೆ 2 ಬಾರಿ ನಾವು ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಲೇಬೇಕಾಗ್ತದೆ ಅನ್ನೋದು ನಮ್ಮ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಇದರ ವಿವರಣೆ ಇದೆ. ನಾರದ ಪುರಾಣದಲ್ಲಿ ಕೆಲವು ಅಂಶ ಹೆಚ್ಚಿಂದ ಸೇರ್ತಾವೆ. ಬಹುಶಃ ಆಚಾರ್ಯರು ಎಲ್ಲ ಪುರಾಣ ಗ್ರಂಥಗಳನ್ನು ವಿಮರ್ಶಿಸಿ ಎಷ್ಟು ಕಲಿಯುಗದ ಜನತೆಗೆ ಸಾಧನಕ್ಕೆ ಬೇಕೋ ಅಷ್ಟನ್ನೇ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಪುರಾಣದೊಳಗೆ ಹೇಳಿದ್ದನ್ನು ಕೇಳಿ, ಅಲ್ಲಿ ಹೇಳಿದ್ದು ಕೇಳಿ, ಎರಡೂ ತಲೆ ಕೆಟ್ಟು ಇದು ಮಾಡಲಿ ಅದು ಮಾಡಲಿ ಅಂತ ಬಿಡೋ ಪ್ರಸಂಗ ಬರಬಾರ್ದು. ಆದ್ರೆ ಆಚಾರ್ಯ ಹೇಳಿದ ನ್ಯಾಸದ ವಿಷಯ ಪುರಾಣದಲ್ಲಿ ಬಂದದಂತ ತಿಳಿದ್ರೆ ಸಾಕು. ಬಹಳ ವಿಚಿತ್ರ ಈ ನ್ಯಾಸ ಅಂತಂದ್ರೆ,
9 ಪರಮಾತ್ಮನ ರೂಪಗಳು ನಮ್ಮ ಹೃದಯದ ಸುತ್ತಲೂ ಜಾಗೃತವಾಗಿರ್ತಾವಂತೆ. ಶಕ್ತಿ ಪ್ರತಿಷ್ಠಾ ಸಂವಿಚ್ಚ ಸ್ಫೂರ್ತಿ ಪ್ರವೃತ್ತಿರೇವಚ ಕಲಾ ವಿದ್ಯಾ ಮತಿರ್ನಿಯತಿ ಮಾಯಾ ಕಾಲೋ ಹಿ ಪೂರುಷಃ. 9 ಪರಮಾತ್ಮನ ಅಪೂರ್ವ ಅವಂದೇ ಆದ ಈ ಪ್ರತಿಮೆಗಳು ನಮ್ಮ ಈ ದೇಹದ ಈ ಒಳಭಾಗದಲ್ಲಿ ಜಾಗೃತವಾಗಿ ಸದಾ ಸಂಚರಿಸ್ತಾ ಇರ್ತಾವಂತೆ. ಒಂದೊಂದು ಕ್ರಿಯೆಗಳನ್ನು ಹೆಸರೇ ಹೇಳ್ತದೆ. ಶಕ್ತಿ ಪ್ರತಿಷ್ಠಾ ಸಂವಿತ್ ಆ ಕೆಲಸಗಳನ್ನು ಮಾಡ್ತಾ ಇರ್ತಾವತ್ತೆ. ಹಾಗೆ ನಮ್ಮ ಈ ದೇಹದೊಳಗಿರುವ ಬಹಳ ಸುಲಭವಾದ ನ್ಯಾಸದ ಪದ್ಧತಿಯನ್ನು ತಿಳಿಸುವಾಗ, ತತ್ವನ್ಯಾಸ ಹೇಳುವಾಗ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪಂಚಮಹಾಭೂತಗಳು, 5 ವಿಷಯ ಪದಾರ್ಥಗಳು, ಇದಕ್ಕಿಂತ ಪೂರ್ವದಲ್ಲಿರುವಂತಹ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಅವ್ಯಕ್ತ ತತ್ವದಿಂದ ಆರಂಭಿಸಿ ನಮಗೆ ಕೊನೆಯವರೆಗೂ ಕೂಡ ಈ ತತ್ವಗಳಲ್ಲಿರುವ ದೇವತೆಗಳನ್ನು ಅನುಸಂಧಾನ ಮಾಡಿಕೊಳ್ಳೋದೇ ತತ್ವನ್ಯಾಸ. ಮಾತೃಕಾನ್ಯಾಸ ಇನ್ನೂ ಸುಲಭ. ಏನು ಮಾತೃಕಾ ವರ್ಣ ಈ 51 ಏನವ ಅವುಗಳಿಂದ ಪ್ರತಿಪಾದ್ಯ ಭಗವಂತನ ಒಂದೊಂದು ರೂಪ ಅವ. ಅದಿಂದ ಆರಂಭ ಮಾಡಿ ಕ್ಷ ತನಕ ಪರಮಾತ್ಮನ ರೂಪಗಳನ್ನು ನಮ್ಮ ದೇಹದ ಒಂದು ಅವಯವಗಳಲ್ಲಿ ಚಿಂತನೆ ಮಾಡ್ತಾ ಬಂದುಬಿಟ್ರೆ ಅದೇ ಮಾತೃಕಾನ್ಯಾಸ. ಮಾಡಿಲ್ಲಷ್ಟೇ, ಮಾಡ್ಲಿಕ್ಕೆ ಶುರು ಮಾಡಿದ್ರೆ 3 ನಿಮಿಷ ರೀ. ಇದಕ್ಕೆ ತತ್ವನ್ಯಾಸಕ್ಕೆ ಒಂದು 3 ನಿಮಿಷ, ಮಾತೃಕಾನ್ಯಾಸಕ್ಕೆ 3 ನಿಮಿಷ. ನಮ್ಮ ಆಲಸ್ಯಕ್ಕೆ ಬಿಟ್ಟುಕೊಂಡೇವಷ್ಟೆ. ಲೌಕಿಕವಾದ ನಮ್ಮ ಎಷ್ಟೋ ಫೈಲ್ಗಳನ್ನು ತಿರುಗಿ ಹಾಕುವ ಬುದ್ಧಿಶಕ್ತಿಗೆ ತತ್ವನ್ಯಾಸ ಮಾತೃಕಾನ್ಯಾಸ ನೆನಪಿಟ್ಟುಕೊಳ್ಳಿಕ್ಕಾಗದೇ ಇದ್ರಿ ಏನರ್ಥ. ಬಹಳ ಸುಲಭ. ದೇಹದೊಳಗಿರುವ ದೇವತೆಗಳನ್ನು, ದೇಹದೊಳಗಿರುವ ಭಗವಂತನ ರೂಪಗಳನ್ನು ನೆನಪಿಟ್ಟುಕೊಳ್ಳೋದು ಎಷ್ಟೊತ್ತು. ನಮಗದರಿಂದ ಆನಂದನೂ ಇದೆ. ದಿನಕ್ಕೆ 1 ಸಲ ಮಾಡಿಕೊಂಡ್ರೆ ಸಾಕದನ್ನು, ಅಷ್ಟು ಆನಂದ ಇರ್ತದೆ. ಅದನ್ನು ನೋಡಿ, ಅದಿಂದ ಆರಂಭ ಆಗ್ತದೆ. ಅ ಅಜ, ಆ ಆನಂದ, ಈ ಇಂದ್ರ, ಈ ಈಶಾನ, ಉ ಉಗ್ರ, ಉ ಊರ್ಜಾ, ಋತಂಬರ, ಋಘ, ಋಜಿ, ಋಷಿ, ಏಕಾತ್ಮ, ಐರ, ಓಜೋಭೃತ್, ಔರಸ, ಅನಂತ, ಅರ್ಧಗರ್ಭ ಅಂತಾರೆ. ಇದು ಓವೆಲ್ಸ್. ಇವು ಓವೆಲ್ಸ್ ಅಂದ್ರೆ ಸ್ವರಾಕ್ಷರಗಳು. ಸ್ವರಾಕ್ಷರಗಳೇನು 16 ಪರಿಪೂರ್ಣ ಪರಮಾತ್ಮನ ಒಂದೊಂದು ರೂಪಗಳನ್ನು ಹೇಳಿಬಿಡ್ತಾವೆ. ಇನ್ನು ಕ ಕಪಿಲ, ಖ ಖಪತಿ, ಗರುಡಾಸನ, ಘರ್ಮ, ngಸಾರ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ಯಮ, ಟಂಕಿ, ಠರಕ, ಡರಕ, ಢರಿ, ನಾತ್ಮ, ತಾರಹ, ಥಪಃ, ದಂಡಿ, ಧನ್ವಿ, ನಮ್ಯಃ, ಪರಃ, ಫಲಿ, ಬಲಿ, ಭಗಃ, ಮನುಃ. ಇಷ್ಟು ಏನಿವು ವರ್ಗೀಯ ವ್ಯಂಜನಾಕ್ಷರ. ವರ್ಗೀಯ ವ್ಯಂಜನಾಕ್ಷರ ನಿಮಗೆ ಗೊತ್ತದ. 16 ಸ್ವರಾಕ್ಷರ, 5 ವರ್ಗ, 5 ವರ್ಗೀಯ ವ್ಯಂಜನಾಕ್ಷರ ಅವು. ಇನ್ನು ಅವರ್ಗೀಯ ವ್ಯಂಜನಾಕ್ಷರ ಯಜ್ಞ, ರಾಮ, ಲಕ್ಷ್ಮೀಪತಿ, ವರಾಹ, ಶಾಂತ ಸಂವಿತ್, ಷಡ್ಗುಣ, ಸಾರಾತ್ಮ, ಹಂಸ, ಳಾಳೂಕ, ಕ್ಷಂ ಲಕ್ಷ್ಮೀ ನರಸಿಂಹ. ಇಷ್ಟ ಆಯ್ತು ನೋಡ್ರಿ. ಇದೆಷ್ಟವ ಇವು? ಅಕಾರದಿಂದ ಆರಂಭ ಮಾಡಿ ಕ್ಷಕಾರ ತನಕ ಮಾತೃಕಗಳು ಬರೋದಿಲ್ಲ ಅಂದ್ರೆ ಏನರ್ಥ? ಯಾರಿಗೆ ಕೇಳಿದ್ರು ಹೇಳಬಹುದು. ಎ ಆ್ಯಪಲ್, ಬಿ ಬಾಲ್, ಸಿ ಕ್ಯಾಟ್, ಡಿ ಡಾಗ್, ಜಿ ಗಾಡ್ ಅಂತ ಹೇಳ್ತೀವಿ. ಇದ್ರ ಬದಲು ಅ ಅಜ, ಆ ಆನಂದ, ಈ ಇಂದ್ರ, ಈ ಈಶಾನ, ಉಗ್ರ, ಊರ್ಜಾ, ಋತಂಬರ ಹೇಳಿದ್ರೆ ಆಗೋಯ್ತು. ಸುಲಭವಾಗಿ ಹೇಳ್ಬೋದಾದ ಮಾತೃಕೆಗಳು. ಇದು ಕಲ್ತ್ವಿ ಅಂದರೆ ಇದಕ್ಕೆ 2 ಭಾಗದಲ್ಲಿ ಓಂಕಾರ ಸೇರಿಸಿ ಆ ಬೀಜಾಕ್ಷರವನ್ನು ಹೇಳಿ ನಮಃ ಅಂತ ಸೇರಿಸಿಬಿಟ್ರೆ ಅದನ್ನೇ ಏನಂತ ಕರೀತಾರಂತೆ? ಮಾತೃಕಾ ಮಂತ್ರ ಅಂತ ಆಯ್ತು. ಅವಾಗ ಮಂತ್ರ ಯಾವಾಗ ಆಗ್ತದೆ ಅನ್ನೋದನ್ನು ನಾರದ ಪುರಾಣ ಹೇಳ್ತದೆ.
ಮಂತ್ರವನ್ನು ಮಾಡಿಕೊಳ್ಳೋ ಪದ್ಧತಿಯನ್ನು ನಾರದ ಪುರಾಣ ಹೇಳಿಕೊಡ್ತದೆ. ಮಂತ್ರದ ಶುದ್ಧಿ ಅದನ್ನು ನಾರದ ಪುರಾಣ ಒಂದು ಕೋಷ್ಟಕ ಹಾಕಿ ಹೇಳಿಕೊಡ್ತದೆ. ಒಂದು ಚೌಕ ಕೋಷ್ಟಕ ಹಾಕಿ ಈ ಮಂತ್ರದ ಅಕ್ಷರಗಳು ಎಷ್ಟು, ಇದು ಯಾಕೆ ಶುದ್ಧ ಅಂತ ಅನ್ನೋದನ್ನು ಕೂಡ ನಾರದ ಪುರಾಣ ನಮಗೆ ಪರಿಚಯ ಮಾಡಿಸಿಕೊಡ್ತದೆ. ಓಂ ಅಂ ಅಜಾಯ ನಮಃ ಓಂ, ಓಂ ಆಂ ಆನಂದಾಯ ನಮಃ ಓಂ. ಇವು ಏನಾಯ್ತಿದು? ಮಂತ್ರ ಆಯಿತು. ಈ ಓಂಕಾರ ಸೇರಿಸಿ ನಮಃ ಅನ್ನೋದು ಸೇರಿಸಿದ್ರೆ ಮಂತ್ರ ಆಯಿತು. ಬರೀ ಹಾಗೆ ಹೇಳಿದರೆ ಆ ರೂಪ ಆಯಿತು. ಇಷ್ಟು ಮಾತೃಕಾನ್ಯಾಸದ ಸಂಕ್ಷಿಪ್ತವಾದ ಪರಿಚಯವನ್ನು ನಮಗೆ ನಾರದ ಪುರಾಣ ಮಾಡಿದ್ದನ್ನು ಕೂಡ ತಮಗೆ ತಿಳಿಸಿದ್ದೇನೆ. 92ನೇ ಅಧ್ಯಾಯದಿಂದ ಇಡೀ ಪೂರ್ವಕಾಂಡದ ಸುಮಾರು 125 ಅಧ್ಯಾಯಗಳಿಂದ ಕೂಡಿದೆ ಪೂರ್ವಕಾಂಡ. ಅದರಲ್ಲಿ 95ನೇ ಅಧ್ಯಾಯದಿಂದ ನಮಗೆ 109ನೇ ಅಧ್ಯಾಯದ ತನಕ 18 ಪುರಾಣಗಳ ಸಾರ ನಾರದ ಪುರಾಣದಲ್ಲಿ ಬರ್ತದೆ. ಸಾರ ಅಂದರೆ ಏನು? ನಾರದ ಪುರಾಣ 18 ಪುರಾಣಗಳ ವಿಷಯಾನುಕ್ರಮಣಿಕವನ್ನು ಹೇಳ್ತದೆ. ವಿಷಯಾನುಕ್ರಮಣಿಕ ಪುರಾಣಗಳನ್ನೇ ಹೇಳೋದಿಲ್ಲ, ವಿಷಯಗಳು ಏನೇನು ಬರ್ತಾವ, ಎಲ್ಲೆಲ್ಲೆಲ್ಲಿ ಎಷ್ಟು ಸಾವಿರ ಶ್ಲೋಕವ, ಏನೇನು ಕಥೆ ಮುಖ್ಯವಾಗಿ ಬಂದಾವ ಅನ್ನೋ ವಿಷಯಾನುಕ್ರಮಣಿಕವನ್ನು ನಾರದ ಪುರಾಣ ಹೇಳ್ತದೆ. ಈ 18 ಪುರಾಣದ ವಿಷಯಾನುಕ್ರಮಣಿಕ ಕೇಳಿದ್ರೆ 18 ಪುರಾಣ ಕೇಳಿದ ಪುಣ್ಯನೇ ಬರ್ತದೆ. ಮತ್ತು ಆದ್ದರಿಂದ ಉಳಿದು ಪುರಾಣ ಹೇಳಲಿಕ್ಕೆ ಬಂದವ್ರಿಗಿಂತ ನಮ್ಮ ಭಾಗ್ಯ ಏನು ಅಂದ್ರೆ, ಅವ್ರದ್ದೆಲ್ಲ ಒಂದೊಂದು ಪುರಾಣ ಹೇಳಿದ ಪುಣ್ಯ ಗಳಿಸಿ ಹೋದ್ರೆ ನಾವು 18 ಪುರಾಣ ಹೇಳಿ ಏನು ಪುಣ್ಯ ಬರಬೇಕೋ ಅದನ್ನು ನಾರದ ಪುರಾಣ ಹೇಳಿ ಗಳಿಸ್ಲಿಕ್ಕೆ ಬರ್ತದೆ. ಅದು ನಾರದ ಪುರಾಣದ ವೈಶಿಷ್ಟ್ಯ. ಹೀಗಾಗಿ 95ನೇ ಅಧ್ಯಾಯದಿಂದ 109ರವರೆಗೂ ಬರುವ ಇನ್ನು 18 ಪುರಾಣಗಳ ವಿಷಯಾನುಕ್ರಮಣಿಕ. ಇಲ್ಲಿ ಕಥೆ ಬರೋದಿಲ್ಲ. ಇಲ್ಲಿ ನಮಗೆ ಎಲ್ಲಿ ಯಾಕೆ ಏನು ಹೇಳ್ಯಾರ ಅಂತ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಹೇಳ್ತಾ ಹೋಗಿಬಿಡ್ತಾರೆ. ಅಲ್ಲಿದು ಬಂದದ, ಇಲ್ಲದು ಬಂದದ, ಅಲ್ಲಿ ಬಂದದ, ಇದು ನಾರದ, ಇದು ಬ್ರಹ್ಮ ಪುರಾಣ, ಹಾಗೆ ಇದು ಪದ್ಮ ಪುರಾಣ, ಇದು ವಿಷ್ಣು ಪುರಾಣ, ಹಿಂಗೆ 18 ಪುರಾಣವನ್ನು ನಾರದ ಪುರಾಣ ಹೇಳ್ತಾ ಬರ್ತದೆ ನೋಡಿ. ಅದರೊಳಗೆ ಮೊದಲು 18 ಪುರಾಣಗಳು ಯಾವುದು? ನಾರದ ಪುರಾಣದ ದೃಷ್ಟಿಯಲ್ಲಿ 18 ಪುರಾಣ ಯಾವುದು? ಈಗ ಯಾಕಂದ್ರೆ ಪುರಾಣ ಭಾಳ ಆಗ್ಯಾವ್ರಿ ಇತ್ತೀಚೆಗೆ. ಯಾರಾದರೂ ಕೇಳಿದ್ರೆ ಇದೆಯಲ್ರಿ ಇದು 18 ಪುರಾಣ ಹೌದೇನೆ, ಇದು ಅದರೊಳಗೆ ಬರ್ತದೆ ಅಂತಾರೆ. ಮತ್ತು ಅದು ಯಾವುದೋ ದುರ್ಗಾ ಪುರಾಣ ಅಂತಾರೆ, ಕಾಳಿಕಾ ಮಹಾತ್ಮೆ ಅಂತಾರೆ, ಇದೆಲ್ಲ ಬಂದು ಅದು ಪುರಾಣನ ಅಂತಾರೆ. ನಮ್ದ ತಲೆ ಕೆಟ್ಟೋದು, ಹೇಳೋರು ತಲೆ ಕೆಟ್ಟೋದು. ಈಗ ಎಲ್ಲಾರ್ದು ಪುರಾಣ, ದೇವಿ ಪುರಾಣ ಅಂತಾರೆ. ಎಲ್ಲಿ ಯಾರು ಯಾರು ಬರ್ದಾರ ಗೊತ್ತಿಲ್ಲ, ಹೇಳ್ಯಾರ ಗೊತ್ತಿಲ್ಲ. ಅದಕ್ಕೆ ಈಗ ಏನು ಮಾಡಬೇಕಾಗ್ಯದ ಅಂದ್ರೆ, ಮೊದಲು 18 ಪುರಾಣ ಯಾವುದು ಅನ್ನೋದು ಮೊದಲಟ್ಟಾಗಬೇಕು. ಆ ಪುರಾಣದೊಳಗೆ ಎಲ್ಲಿ ವಿಷಯಾನುಕ್ರಮಣಿಕ ಏನದ ಅದು ಗೊತ್ತಾಗಿರಬೇಕು. ಆಮೇಲೆ ಸಹಜವಾಗಿ ನಮಗೂ ಈ ಪುರಾಣದೊಳಗೆ ಇದು ಹೇಳ್ಯಾರ ಅನ್ನೋ ಒಂದು ಏನು ಬೌದ್ಧಿಕವಾಗಿ ಚಿಂತನೆ ಮಾಡಲಿಕ್ಕೆ ಹೊರಟಾಗ ಅನುಕೂಲ ಆಗುವಂಗೆ ನಾರದ ಪುರಾಣ ನಮಗೆ ಅದನ್ನು ಕೊಟ್ಟದು. ಹೀಗೆ ಇಂಡೆಕ್ಸ್ 18 ಪುರಾಣಗಳ ಇಂಡೆಕ್ಸ್ ನಮಗೆ ಸಿಗಬೇಕು ಅಂದರೆ ನಾರದ ಪುರಾಣವನ್ನು ನೋಡಬೇಕು. ಬ್ರಹ್ಮ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ, ಭಾಗವತ, ನಾರದ, ಮಾರ್ಕಾಂಡೇಯ, ಅಗ್ನಿ, ಭವಿಷ್ಯ, ಬ್ರಹ್ಮವೈವರ್ತ್ಯ, ಲಿಂಗಪುರಾಣ, ವರಾಹ ಪುರಾಣ, ಸ್ಕಾಂದ ಪುರಾಣ, ವಾಮನ, ಕೂರ್ಮ, ಮತ್ಸ್ಯ, ಗರುಡ, ಬ್ರಹ್ಮಾಂಡ, ಇದು 18 ಪುರಾಣ. ಇಲ್ಲೆಲ್ಲಾದರೂ ದೇವಿ ಪುರಾಣ ಅಂತ ಬಂತೇನು? ಮತ್ತು ಎಲ್ಲೆಲ್ಲೆಲ್ಲೂ ಬಂದಿಲ್ಲ, ಅಪ್ಪಿ ಪುಸ್ತಕದ ಅಂಗಡಿಗೆ ಹೋಗಿ ಕೇಳಿರ್ಬೇಕಂದ್ರೆ ಇವತ್ತು ದೇವಿ ಪುರಾಣ ಕೊಡ್ರಿ ಅಂದರೆ ಈ ಎಲ್ಲ 18 ಪುರಾಣಕ್ಕಿಂತ ಒಂದು ದೊಡ್ಡ ಪುಸ್ತಕ ಕೊಡ್ತಾನೆ ನಿಮಗವ. ಗಾಬರಿ ಆಗ್ತದ ಅದನ್ನು ನೋಡಿದ್ರು. ಇದು ಏನು 18 ಪುರಾಣ ಏನು ಅಲ್ಲೇ ಅಲ್ಲ, ಅದ್ರ ಮುಂದೆ ಅಷ್ಟು ದೊಡ್ಡದು ಪುಸ್ತಕ. ನಮ್ಮ ಜೀವಮಾನ ಮುಗಿದಿರ್ತದೆ, ಅದು ಓದ್ಲಿಕ್ಕಾಗಿರೋಲ್ಲ, ಅಷ್ಟು ದೊಡ್ಡ ಪುಸ್ತಕ ಕಳಿಸ್ಬಿಡ್ತಾನೆ ನಿಮಗೆ. ಅದು ಏನು ಬರೆದಾರೋ, ಅದ್ರದ್ದು ಏನು ಸಂಶೋಧನೆ, ಏನೂ ನಿಮಗೆ ವ್ಯವಸ್ಥೆ ಗೊತ್ತಾಗೋದಿಲ್ಲ. ಆದರೆ ಪ್ರಾಚೀನ 18 ಪುರಾಣಗಳನ್ನು ವ್ಯಾಸರು ನಿರ್ಮಿತವಾದದ್ದು, ಇದು ಶುದ್ಧವಾದ 18 ಪುರಾಣಗಳ ಪರಿಚಯ. ಅದೇ ನೋಡಿ, ಬ್ರಹ್ಮ, ಪದ್ಮ, ವಿಷ್ಣು. ಇದರಲ್ಲಿ ಒಂದು ನಾವು ಅರ್ಥೈಸಿಕೊಳ್ಬೇಕು. ಈ ಪುರಾಣಗಳ ಏನೊಂದು ಆರ್ಡರ್ ಅದ, ಇದಾದ ಮೇಲೆ ಇದು, ಇದಾದ ಮೇಲೆ ಇದು, ಇದು ಇದು ಏನು ಇಟ್ಕೊಂಡು ಮಾಡ್ಯಾರ ನಮಗೆ ಗೊತ್ತಿಲ್ಲ. ಒಟ್ಟು 18 ಪುರಾಣ ಅಂತ ಇಷ್ಟು ಹೇಳ್ತಾರೆ.
ಇದರೊಳಗೆ ಬ್ರಹ್ಮ ಪುರಾಣನೇ ಮೊದಲು ಯಾಕೆ ಬಂತು, ವಿಷ್ಣು ಪುರಾಣನೇ ಆಮೇಲೆ ಯಾಕೆ ಬಂತು, ಪದ್ಮ ಪುರಾಣ ಆಮೇಲೆ ಯಾಕೆ ಬಂತು, ವಾಯು ಪುರಾಣ ಯಾಕೆ ಮೊದಲು ಬರಲಿಲ್ಲ, ಇದು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಂತೂ ಒಂದು ನಾವು ನೋಡ್ಕೊಳ್ಬೋದು. 10 ಅವತಾರಗಳೊಳಗೆ ಕೂರ್ಮ, ವಾಮನ, ಮತ್ಸ್ಯ, ವರಾಹ ಈ ಏನು 4 ಪುರಾಣವ ಭಗವಂತನ 10 ಅವತಾರಗಳನ್ನು ನೋಡಿದಾಗ 4 ಅವತಾರಗಳ ಹೆಸರಿನಲ್ಲಿ ಬಂದ ಪುರಾಣ. ಉಳಿದೆಲ್ಲ ಬೇರೆ ಬೇರೆ ಹೆಸರಿನಲ್ಲವ. ಈ ಪುರಾಣಗಳನ್ನು ಮೊದಲೇ ಇದನ್ನು ಯಾಕೆ ಮಾಡಲಿಲ್ಲ, ಇದು ಮೊದಲೇ ಯಾಕಂತ ಯಾವುದೂ ಗೊತ್ತಾಗೋದಿಲ್ಲ. ನೋಡಿ, ಸ್ವಾರಸ್ಯ ಭಾಗವತ ಇದೆ. ಭಾಗವತದೊಳಗೆ ಅದರದ್ದೊಂದು ಕಥೆ ಹೇಳುವಾಗ ಬರ್ತದೆ. 17 ಪುರಾಣ ರಚನೆ ಮಾಡಿ ಆಗಿತ್ತಂತೆ. ನಾರದರು ಬಂದು ಪ್ರಾರ್ಥಿಸುವಾಗಂತಾರೆ, ಸ್ವಾಮಿ ಸಮಾಧಿ ನಾನು ಸ್ಮರಯದ್ವಿಚೇಷ್ಟಿತಂ ಅಂತ ಅಂದ್ರಂತೆ. ಉಳಿದೆಲ್ಲ ಪುರಾಣ ರಚನೆ ಮಾಡಿ ಆಗಿದೆ, ಎಲ್ಲ ಜಗತ್ತಿಗೆ ನಿಷ್ಕಾಮವಾದ ಧರ್ಮವನ್ನು ಬೋಧನೆ ಮಾಡಲಿಕ್ಕೆ ಮತ್ತೊಂದು ಪುರಾಣ ರಚಿಸು ಅಂತ ನಾರದರು ಕೇಳಿದರು ಅನ್ನೋ ಪ್ರಸಂಗ ಭಾಗವತದಲ್ಲಿ ಬರ್ತದೆ. ಭಾಗವತ ನೋಡಿದಾಗ ಏನು ಅನ್ನಿಸ್ತದೆ, 17 ಪುರಾಣ ರಚನೆ ಆಗೋಗಿತ್ತು, ಕೊನೆಗೆ ರಚನೆ ಮಾಡಿದ್ದು ಯಾವ ಪುರಾಣ ಅನ್ನಿಸ್ತು, ಭಾಗವತ ಅಂತ ಅನ್ನಿಸ್ತು. ಆದರೆ ಈ ನಾರದ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ಆರ್ಡರ್ ಪ್ರಕಾರವಾಗಿ ಹೇಳ್ತಾ ಬಂದರೆ ಅದರೊಳಗೆ ಭಾಗವತ 5ನೇ ಪುರಾಣ ಅಂತ ಗೊತ್ತಾಗ್ತದೆ. ನೋಡಿ, 18ನೇ ಪುರಾಣನೋ ಅಥವಾ ಅದು 5ನೇ ಪುರಾಣನೋ ಅಂತ ನಮಗೆ ಅದರ ವ್ಯವಸ್ಥೆ, ಅದರ ಕ್ರಮ ಸರಿಯಾಗಿ ನಮಗೆ ಅರ್ಥೈಸಿಕೊಳ್ಳೋದು ಕಠಿಣ. ಆದರೆ 18 ಪುರಾಣ ಯಾವುದು ಅನ್ನೋದನ್ನು ಮಾತ್ರ ನಾವು ಇದುವರೆಗೂ ಚಿಂತನೆ ಮಾಡಬಹುದು. ಇದರೊಳಗೆ ಬ್ರಹ್ಮಪುರಾಣ, ಬ್ರಹ್ಮಪುರಾಣ ಸುಮಾರು ಬಹಳ ವಿಸ್ತಾರವಾದ ಪುರಾಣ. 10,000 ಶ್ಲೋಕಗಳಿದ್ದಾವೆ ಬ್ರಹ್ಮಪುರಾಣದೊಳಗೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಧ ಪುರುಷಾರ್ಥಗಳ ಮಹತ್ತರವಾದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ರಾಮಚಂದ್ರನ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಪಾತಾಳ ಮುಂತಾದ ಲೋಕಗಳ ವರ್ಣನೆಯನ್ನು ಮಾಡ್ತಾ, ಸೂರ್ಯ ಮುಂತಾದ ದೇವತೆಗಳು ಮಾಡಿದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ, ಪಿತೃಶ್ರಾದ್ದಾದಿಗಳು ಅನೇಕ ಈ ಥರದ ವಿಷಯಗಳನ್ನು ಚಿಂತನೆ ಮಾಡಿ ಈ ಬ್ರಹ್ಮವೈವರ್ತ್ಯ ಪುರಾಣ, ಬ್ರಹ್ಮಪುರಾಣ ಮೊದಲನೇದ್ದು ಅದು ಹೊರಟಿದೆ ಅಂತ ಅದರ ವರ್ಣನೆ ಮಾಡ್ತಾರೆ. 2ನೇ ಪುರಾಣ ಪದ್ಮಪುರಾಣ. ಪದ್ಮಪುರಾಣ ಎಲ್ಲ ಪುರಾಣಗಳಲ್ಲಿ ಪದ್ಮಪುರಾಣವು ಬಹಳ ದೊಡ್ಡ ಪುರಾಣ. ಈ ಪುರಾಣ ಸುಮಾರು 5 ಖಂಡಗಳಿದೆ. 5 ಖಂಡಗಳಿಂದ ಕೂಡಿದ ಪದ್ಮಪುರಾಣವನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ಇವತ್ತು ಮುದ್ರಿತವಾದ ಪದ್ಮಪುರಾಣದ ಒಂದು ಪ್ರತಿ 4 ವಾಲ್ಯೂಮ್ ಅದು. ಇವತ್ತು ನಾನು ಪದ್ಮಪುರಾಣವನ್ನು ಕೊಂಡುಕೊಂಡ್ರೆ 4 ವಾಲ್ಯೂಮಿನ ಒಂದು ದೊಡ್ಡ ಪುಸ್ತಕ ಪದ್ಮಪುರಾಣ. ಈ ಪುರಾಣದೊಳಗೆ ಭೂಮಿಖಂಡ, ಸ್ವರ್ಗಖಂಡ, ಪಾತಾಳಖಂಡ, ಪದ್ಮಪುರಾಣದ 5 ಖಂಡಗಳನ್ನು ಪರಿಚಯಿಸ್ತಾ ಈ ವಿಷಯಗಳೆಲ್ಲವೂ ಪ್ರಸ್ತಾಪ ಆಗ್ತದೆ. ಬೇರೆ ಪುರಾಣಗಳಲ್ಲಿ ಬಂದಂತೆ ಈ ಪುರಾಣದಲ್ಲಿಯೂ 10 ಏನು ಪುರಾಣದ ಲಕ್ಷಣ ಇದೆ ಅದೆಲ್ಲವೂ ಕೂಡ ಸೇರಿದೆ. ಇಂಥ ವಿಚಿತ್ರವಾದ ಒಂದು ಪುರಾಣ ಪದ್ಮಪುರಾಣ. ಇನ್ನು ವಿಷ್ಣು ಪುರಾಣ. ವಿಷ್ಣು ಪುರಾಣದ ವಿಷಯಾನುಕ್ರಮಣಿಕೆಯನ್ನು ಚಿಂತನೆ ಮಾಡುವಾಗ ಸುಮಾರು 23,000 ಶ್ಲೋಕ ವಿಷ್ಣು ಪುರಾಣದೊಳಗೆ ಅಡಕಾಗಿದೆ. ಈ ಪುರಾಣದೊಳಗೆ ಪ್ರಾಚೇತಸರು, ಪೃಥುಚಕ್ರವರ್ತಿ ಮುಂತಾದವರ ಚರಿತ್ರೆಯನ್ನು ಹೇಳ್ತಾ, ಕೃಷ್ಣಾವತಾರದ ಕೆಲವು ಅಂಶಗಳನ್ನು ವಿಷ್ಣು ಪುರಾಣ ವರ್ಣಿಸ್ತಾ, ಪೂರ್ವ ಭಾಗ ಉತ್ತರ ಭಾಗ ಅಂತ 2 ಭಾಗಗಳಿಂದ ಅನೇಕ ವ್ರತಗಳು, ಉಪಾಖ್ಯಾನಗಳನ್ನು ಪರಿಚಯ ಮಾಡಿಸ್ತಾ ಈ ಪುರಾಣ ಹೊರಟಿದೆ. ಇನ್ನು ವಾಯುಪುರಾಣ. ವಾಯುಪುರಾಣ ಏನು ಮಾಡ್ತದೆ ಅಂದರೆ, ವಾಯು ಶ್ವೇತಕಲ್ಪ ಅನ್ನುವ ಪ್ರಸಂಗದಲ್ಲಿ ಮರೀಚಿ ಮುಂತಾದಂಥ ಅನೇಕ ಋಷಿಗಳಿಗೆ ಅನೇಕ ಧರ್ಮಗಳ ಬಗ್ಗೆ ಪರಿಚಯ ಮಾಡಿಸಿದಂತಹ ಒಂದು ಪುರಾಣ ಅದು ವಾಯುಪುರಾಣ. 24,000 ಶ್ಲೋಕಗಳಿಂದ ವಾಯುಪುರಾಣ ಇವತ್ತು ಅದು ಹೊರಟಿದೆ. ಅದರೊಳಗೆ ಹಿಂದೆ ಹೇಳಿದಂತೆ ಪೂರ್ವ ಭಾಗ, ಉತ್ತರ ಭಾಗ ಅಂತ 2, ನರ್ಮದಾ ಮುಂತಾದ ನದಿ ತೀರ್ಥಗಳ ಪ್ರಸಂಗವನ್ನು ಹೇಳಿ
ರುದ್ರದೇವರ ಸಂವಾದದಲ್ಲಿ ಬಂದಂತಹ ತೀರ್ಥಕ್ಷೇತ್ರಗಳ ಮಹಿಮೆ ಮತ್ತು ಇದೇ ಪುರಾಣದೊಳಗೆ 14 ಮನ್ವಂತರಗಳಲ್ಲಿ ಆಗುವ ಇಂದ್ರಾದಿಗಳ ಮಹಿಮೆ, ವಾಯುದೇವರು ತಮ್ಮ ಮಹಿಮೆಯನ್ನು ಕೂಡ ಪ್ರಸ್ತಾಪಪಡಿಸುವ ಕೆಲವು ಅಂಶಗಳು ಬರ್ತಾವೆ. ಇದು ವಾಯುಪುರಾಣ. ಇನ್ನು ಭಾಗವತ, ಶ್ರೀಮದ್ ಭಾಗವತ ಪುರಾಣ 18,000 ಶ್ಲೋಕ. ಶುಕಮುನಿಗಳು ಪರೀಕ್ಷಿತನಿಗೆ ತಿಳಿಸಿದ್ದು, ಅದರದೆಲ್ಲ ಪ್ರಸ್ತಾಪ ನಿಮಗೆ ಹೆಚ್ಚು ಪರಿಚಯ ಇದ್ದೇ ಇರ್ತದೆ. ನಾರದ ಪುರಾಣದೊಳಗೆ ಬಂದಿದೆ, ಅದು ವಿಚಿತ್ರ. ನಾರದ ಪುರಾಣದ ವಿಷಯ ನಾರದ ಪುರಾಣದಲ್ಲೇ ಬರ್ತದೆ. ಅದು ನಾರದ ಪುರಾಣದ ಪ್ರಾರಂಭದಲ್ಲೇ ನಾನು ಹೇಳಿದ್ದೀನಿ. ಈ ನಾರದ ಪುರಾಣಕ್ಕೆ ಬೃಹತ್ ಕಲ್ಪ ಅಂತ ಕರೀತಾರೆ. ಸುಮಾರು 24,000 ಶ್ಲೋಕಗಳಿದ್ದಾವೆ. ಈ ನಾರದ ಪುರಾಣದ ವೈಶಿಷ್ಟ್ಯ ಏನು ಅಂದರೆ, ಮೊದಲೇ ಹೇಳಿದಂತೆ ನಾರದರು ಪೃಚ್ಛಕರಾಗಿ, ಸನಕಾದಿಗಳು ಪುರಾಣ ವಕ್ತೃಗಳಾಗಿ ಪ್ರಸಿದ್ಧಿ ಹೊಂದಿದ್ದು, ಮುಂದೆ ವಸಿಷ್ಠರು ರಾಜ ಮಾಂಧಾತನಿಗೆ ಹೇಳಿದ ಉತ್ತರ ಭಾಗದ ಕಥೆ ಇಲ್ಲಿ ಪ್ರಸ್ತಾಪಗೊಂಡಿದೆ. ಅಂಥ ವಿಚಿತ್ರವಾದ ಪುರಾಣ ನಾರದ ಪುರಾಣ. ಮಾರ್ಕಾಂಡೇಯ ಪುರಾಣ ಸುಮಾರು 9,000 ಶ್ಲೋಕಗಳಿಂದ ಕೂಡಿದೆ. ಇದರಲ್ಲಿ ಪಕ್ಷಿಗಳು ಪ್ರವಚನ ಮಾಡ್ತಾ ಮಾಡ್ತಾ ಮಾರ್ಕಾಂಡೇಯ ಪುರಾಣದೊಳಗೆ ಜೈಮಿನಿ ಮುಂತಾದವರು ಬಂದು ಪ್ರಶ್ನೆ ಮಾಡ್ತಾರೆ. ಪಕ್ಷಿಗಳು ಉತ್ತರ ಹೇಳ್ತಾವೆ. ವಿಚಿತ್ರ ಅಂದರೆ, ಅನಂತರ ಧರ್ಮ ಅನ್ನೋ ಹೆಸರಿನ ಕೆಲವು ಪಕ್ಷಿಗಳೆಲ್ಲ ಸಂವಾದ ಮಾಡಿದ ಪ್ರಸಂಗ ಈ ಪುರಾಣದಲ್ಲಿ ಬಹಳ ಬಹಳ ಅಮೋಘವಾದ ಪುರಾಣ. ಮಾರ್ಕಾಂಡೇಯ ಪುರಾಣನೇ ವಿಚಿತ್ರ. ಅದು 9,000 ಶ್ಲೋಕ. ಅಗ್ನಿ ಪುರಾಣ, ಹೆದರಿಕೆ ಆಗ್ತಿದ್ರೆ ಅಗ್ನಿ ಪುರಾಣ ನೋಡಿದ್ರಂತೂ. ಏನು ಅಗ್ನಿ ಪುರಾಣದ ವಿಸ್ತಾರ ಅಂದರೆ, ವಸಿಷ್ಠ ಋಷಿಗಳು ಅಗ್ನಿದೇವರು ಇಬ್ಬರೂ ಸಂವಾದ ಮಾಡಿ ಬಂದಂಥ ಒಂದು ಪುರಾಣ ಅಗ್ನಿ ಪುರಾಣ. ಈ ಅಗ್ನಿ ಪುರಾಣದೊಳಗೆ 15,000 ಶ್ಲೋಕಗಳಿದ್ದಾವೆ. ಇಲ್ಲಿ ಸೃಷ್ಟಿ ಮುಂತಾದ ಪ್ರಕ್ರಿಯೆಗಳು ಬರ್ತಾವೆ. ದೇವಸ್ಥಾನದ ಕಟ್ಟಡದ ವ್ಯವಸ್ಥೆ ಹೇಗಿರಬೇಕು, ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ, ಪ್ರತಿಮೆಗಳು ಹೇಗಿರಬೇಕು, ಕಾವ್ಯದ ಲಕ್ಷಣ ಏನು, ಅಲಂಕಾರ ಅವುಗಳ ಲಕ್ಷಣ ಏನು. ಅಗ್ನಿ ಪುರಾಣ ಓದಿಬಿಟ್ರಂತೂ ಬಹಳ ವಿಚಿತ್ರ ಅನಿಸಿಬಿಡ್ತದೆ. ಅಷ್ಟು ವಿಷಯಗಳನ್ನು ತುಂಬಿಟ್ಬಿಟ್ಟಿದ್ದಾರೆ ವೇದವ್ಯಾಸದೇವರು. ಭವಿಷ್ಯ ಪುರಾಣ ಬಹಳ ಪ್ರಸಿದ್ಧವಾದ ಪುರಾಣ ಭವಿಷ್ಯ ಪುರಾಣ. ಈ ಪುರಾಣದೊಳಗೆ, ಈ ಭವಿಷ್ಯ ಪುರಾಣದೊಳಗೆ ಬರುವ ವಿಶೇಷ ಏನು ಅಂದರೆ, ಬ್ರಹ್ಮದೇವರೇನೇ ತಾವು ಮುಂದೆ ನಡೆಯುವ ಕೆಲವು ಅಂಶಗಳನ್ನು ಸ್ವಯಂಭುವ ಮನು ಮುಂತಾದ ಸಂವಾದದೊಳಗೆ ಪರಿಚಯ ಮಾಡಿಸ್ತಾ ಹೇಳ್ತಾರೆ. 5 ಭಾಗಗಳನ್ನಾಗಿ ವಿವರಣೆ ಕೊಡ್ತಾ ಭವಿಷ್ಯ ಪುರಾಣ ಹೊರಟಿದೆ. ಇದರಲ್ಲಿ ಬರುವ ವಿಷಯಾನುಕ್ರಮಣಿಕೆಯನ್ನು ಪರಿಚಯ ಮಾಡಿಸ್ತಾ ಈ ಪುರಾಣ ಹೊರಡ್ತದೆ. 5 ಪರ್ವಗಳಲ್ಲಿ ಬ್ರಹ್ಮಪರ್ವ ಬಹಳ ವಿಸ್ತಾರವಾದದ್ದು. ಹಿಂದೆ ಹೇಳಿದಂತೆ ಧರ್ಮ, ಅರ್ಥ, ಕಾಮ 3ರ ಪರಿಚಯವನ್ನು ಹೆಚ್ಚಾಗಿ ವಿವರಣೆ ಮಾಡ್ತದೆ. ಬ್ರಹ್ಮವೈವರ್ತ್ಯ ಪುರಾಣದೊಳಗಂತೂ ಬ್ರಹ್ಮದೇವರೇನೇ ತಮ್ಮ ಮಕ್ಕಳಿಗೆ ವಿವರಣೆ ಕೊಡ್ತಾ ಈ ಪುರಾಣವನ್ನು ಪ್ರಸ್ತಾಪಪಡಿಸ್ತಾರೆ. ಈ ಪುರಾಣದೊಳಗೆ ಬ್ರಹ್ಮಖಂಡ, ಪ್ರಕೃತಿ ಖಂಡ, ಗಣೇಶ ಖಂಡ, ಶ್ರೀಕೃಷ್ಣ ಖಂಡ ಅಂತ 4 ಖಂಡಗಳಿವೆ. ಇದು ಸುಮಾರು 18,000 ಶ್ಲೋಕಗಳಿಂದ ಒಳಗೊಂಡಂಥ ಪುರಾಣ. ಇದರಲ್ಲಿ ಕೃಷ್ಣನ ಉಪಾಖ್ಯಾನ ಕೃಷ್ಣಖಂಡದಲ್ಲಿ ಹೆಚ್ಚಾಗಿ ಬಂದದಾದ್ದರಿಂದ ಕೃಷ್ಣಖಂಡ. ಆದರೆ ಬ್ರಹ್ಮವೈವರ್ತ್ಯ ಪುರಾಣದೊಳಗೆ ಕೃಷ್ಣನ ಚರಿತ್ರೆ ಸಿಕ್ಕಾಪಟ್ಟೆ ಇದೆ. ಗಣೇಶ ಖಂಡ ಅವೆಲ್ಲ ಸ್ವಲ್ಪ ಸ್ವಲ್ಪ ಸಣ್ಣದಾದರೂ 18,000ದೊಳಗೆ ಹೆಚ್ಚಿನ ಶ್ಲೋಕಗಳೆಲ್ಲ ಕೃಷ್ಣಾವತಾರದ ಮಹಿಮೆಯನ್ನು ಹೇಳ್ತಾವೆ. ಅದು ಬ್ರಹ್ಮವೈವರ್ತ್ಯ ಪುರಾಣ. ಇನ್ನು ಲಿಂಗ ಪುರಾಣ, ಹೆಸರು ಹೇಳುವಂತೆ ಲಿಂಗ ಪುರಾಣ ರುದ್ರದೇವರು ಅಗ್ನಿದೇವರಲ್ಲಿದ್ದುಕೊಂಡು ಕೆಲವು ಉಪದೇಶವನ್ನು ಮಾಡ್ತಾರೆ. ಅದು ಲಿಂಗ ಪುರಾಣ. 11,000 ಶ್ಲೋಕಗಳು ಲಿಂಗ ಪುರಾಣದೊಳಗಿದೆ. ಲಿಂಗ ಪೂಜೆಯ ವಿಧಾನ, ಲಿಂಗ ಪ್ರತಿಷ್ಠಾಪನೆ, ಲಿಂಗದ ಮಹಿಮೆ ಏನು, ಹಿಂದೆ ಯಾವ್ಯಾವ ಲಿಂಗ ಪೂಜೆ ಮಾಡಿ ಫಲವನ್ನು ಗಳಿಸಿದರು, ಇವೆಲ್ಲ ಲಿಂಗದ ಪುರಾಣದಲ್ಲಿ ಬರ್ತದೆ. ಕೆಲವು ಅಂಶ ಮಾತ್ರ, ಬಹಳ ಬರೋದಿಲ್ಲ. ಬಹಳ ಬರೋದು ಏನು ಮತ್ತು ಲಿಂಗ ಪುರಾಣದೊಳಗೆ ಅಂದರೆ, ನರಸಿಂಹದೇವರ ಚರಿತ್ರೆ ನೋಡಿ, ನರಸಿಂಹದೇವರ ಚರಿತ್ರೆ, ವರಾಹರೂಪಿ ಪರಮಾತ್ಮನ ಚರಿತ್ರೆ, ಇವೆಲ್ಲವೂ ಲಿಂಗ ಪುರಾಣದೊಳಗೆ ಅಡಕವಾಗಿದೆ. ಅದು ಆಶ್ಚರ್ಯದ ಸಂಗತಿ. ಅದನ್ನೇ
ಮಧ್ವಾಚಾರ್ಯರು ಲಿಂಗ ಪುರಾಣದಲ್ಲೂ ವಿಷ್ಣು ಸರ್ವೋತ್ತಮತ್ವದ ಮಹಿಮೆ ಬಂದಿದೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ಲೋಕಗಳನ್ನು ಉದಾಹರಿಸಿ ಹೇಳ್ತಾರೆ. ಅದು ಲಿಂಗ ಪುರಾಣದಲ್ಲಿ ಬಂದದ್ದು. ಇನ್ನು ವರಾಹ ಪುರಾಣ, ವರಾಹ ಪುರಾಣ ಇದನ್ನೂ ಕೂಡ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಉಪದೇಶ ಮಾಡುವಾಗ ಬಂದಂಥ ಪುರಾಣ. ಈ ವರಾಹ ಪುರಾಣದ ವೈಶಿಷ್ಟ್ಯ ಏನು ಅಂತ ಕೇಳಿದರೆ 24,000 ಶ್ಲೋಕಗಳಿಂದ ಕೂಡಿದ ಪುರಾಣ ವರಾಹ ಪುರಾಣ. ಹೆಸರು ಹೇಳುವಂತೆ ವರಾಹ ದೇವರು ಭೂಮಂಡಲವನ್ನು ಎತ್ತಿಟ್ಟ ಚರಿತ್ರೆ ಸಂಕ್ಷಿಪ್ತವಾಗಿ ಮೊದಲಿಗೆ ಪರಿಚಯ ಮಾಡಿಸಿ, ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನರಲ್ಲಿ ಶಕ್ತಿ ಏನು ಸೃಷ್ಟಿ ಸಂಹಾರ ಸ್ಥಿತಿ ಎಂತೆ ನಡಿಲಿಕ್ಕತ್ತದ ಅದು ನಾರಾಯಣನಿಂದ ನಡೆಯುವ ವಿಚಿತ್ರವಾದ ಚರ್ಯೆ ಅದು ಅಂತನ್ನೋದನ್ನು ಪೂರ್ವ ಭಾಗ ಉತ್ತರ ದಿಗ್ಭಾಗಗಳಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪಪಡಿಸಿ ಹೇಳ್ತಾರೆ. ಸ್ಕಂದ ಪುರಾಣ, ಸ್ಕಂದ ಪುರಾಣ ಸುಮಾರು ಬ್ರಹ್ಮದೇವರಿಂದಲೇ ಇದು ಕೂಡ ಪ್ರವೃತ್ತವಾಯಿತು ಅಂತ ನಾರದ ಪುರಾಣ ಹೇಳ್ತದೆ. 81,000 ಶ್ಲೋಕಗಳು ಸ್ಕಂದ ಪುರಾಣದೊಳಗಿವೆ. ಇದು ಕೂಡ ಇತ್ತೀಚಿನ ಪುರಾಣಗಳ ಮುದ್ರಣದೊಳಗೆ ಅತಿ ಪೇಜಗಳನ್ನು ಹಿಡಿಸ್ಕೊಳ್ಳೋ ಪುರಾಣ ಅಂದರೆ ಈ ಪುರಾಣ ರೀ. ಒಂದು ಪದ್ಮ ಪುರಾಣ, ಇನ್ನೊಂದು ಯಾವುದು ಸ್ಕಂದ ಪುರಾಣ. ಇದು 5 ವಾಲ್ಯೂಮ್ ಅದು ರೀ ಸ್ಕಂದ ಪುರಾಣ. 4 ವಾಲ್ಯೂಮು ಪುರಾಣ, 1 ವಾಲ್ಯೂಮು ಸ್ಕಂದ ಪುರಾಣದ ವಿಷಯಾನುಕ್ರಮಣಿಕ ಅಂತ ಆಗ್ಯದ. ಏನು ಮಾಡ್ತೀರಿ, 5,000-6 ಸಾವಿರ ರೂಪಾಯಿ ಅದಕ್ಕೆ. ಅದೇನು ಓದೋದೇ ಕಠಿಣ. ಏನು ವಿಷಯಗಳನ್ನು ಹೇಳ್ತಾರೆ ಸ್ಕಂದ ಪುರಾಣದೊಳಗೆ, ಆ ಭಾಳ ದೊಡ್ಡ ಪುರಾಣ. ಅದಕ್ಕೆ 81,000 ಶ್ಲೋಕಗಳಿಂದ ಕೂಡಿದ ಪುರಾಣ ಸ್ಕಂದ ಪುರಾಣ. ಈ ಪುರಾಣದೊಳಗೆ ಬೇರೆ ಬೇರೆ ಉಪಾಖ್ಯಾನಗಳನ್ನು, ನದಿ ಸಮುದ್ರ ಇಂದ್ರದ್ಯುಮ್ನ ಮುಂತಾದ ರಾಜರ ಚರಿತ್ರೆ, ಪಂಚಲಿಂಗ ಸ್ಥಾಪನೆಯ ವಿಶೇಷ ಇದೆಲ್ಲ ಪುರಾಣದಲ್ಲಿ ಬರ್ತದೆ. ಇನ್ನು ಇದರೊಳಗೂ ಕೂಡ ಖಂಡಗಳಿದ್ದಾವೆ. ಖಂಡಗಳಂತೆ ಕಾಶಿಖಂಡ, ಅವಂತಿ ಖಂಡ, ಬ್ರಹ್ಮಖಂಡ ಅಂತ, ನಾಗರಖಂಡ ಅಂತ ಸ್ಕಂದ ಪುರಾಣದಲ್ಲಿ ಬರುವ ಪ್ರಭಾಸ ಖಂಡ, ಹೀಗೆ 4-5 ಖಂಡಗಳನ್ನು ಮಾಡಿಕೊಂಡು ಸ್ಕಂದ ಪುರಾಣ ನಿರೂಪಣೆ ಮಾಡ್ತಾರೆ. ಆ ಪುರಾಣಗಳ ವಿಸ್ತಾರವಾದ ಅಧ್ಯಯನ ಬಹಳ ವಿಚಿತ್ರ. ಇವತ್ತು ಕನ್ನಡದಲ್ಲಿಯೂ ಕೂಡ ಸ್ಕಂದ ಪುರಾಣ ಮುದ್ರಿತವಾಗಿದೆ ಇತ್ತೀಚೆಗೆ. ವಾಮನ ಪುರಾಣ, ವಾಮನ ಪುರಾಣದ ವೈಶಿಷ್ಟ್ಯ, ಅಲ್ಲಿ ಬರುವ ವಿಶೇಷತೆ ಏನು ಅಂತ ಶ್ರವಣ ಮಾಡುವಾಗ ಇಲ್ಲೂ ಕೂಡ ಮೊದಲು ಬ್ರಹ್ಮದೇವರೇನೆ ತಮ್ಮ ಮಕ್ಕಳಿಗೆ ಪುರಾಣವನ್ನು ಹೇಳ್ತಾ ಬರ್ತಾರೆ. 10,000 ಶ್ಲೋಕಗಳು ವಾಮನ ಪುರಾಣದಲ್ಲಿ ಬಹಳ ಪ್ರಸಿದ್ಧವಾಗಿ ಇವತ್ತಿಗೂ ಬಹಳ ಕಡೆ ವಾಮನ ಪುರಾಣ ಅಂತ ಮುದ್ರಿತ ಕೆಲವು ಪುಸ್ತಕಗಳು ಸಿಗುತ್ತವೆ. ಆದರೆ ನಾರದ ಪುರಾಣ ಹೇಳೋ ಪ್ರಕಾರ 10,000 ಶ್ಲೋಕ ಉಪಲಬ್ಧ ಇರೋದು ಬಹಳ ಕಡಿಮೆ. ಅಂತಹ ಪುರಾಣ ವಾಮನ ಪುರಾಣ. ಜಾಬಾಲಿ ಚರಿತ್ರೆ, ಅರಜೇಯ ಚರಿತ್ರೆ, ಅಂಧಕಾಸುರ ಮಥನದ ಚರಿತ್ರೆ, ಮರುದ್ಗಣಗಳ ಉತ್ಪತ್ತಿಯ ಚರಿತ್ರೆ, ಬಲಿಚಕ್ರವರ್ತಿ ಮತ್ತು ತಮ್ಮ ಅಜ್ಜ ಪ್ರಹ್ಲಾದ ಅವರಿಬ್ಬರ ಸಂವಾದದಲ್ಲಿ ಬಂದ ವಿಷ್ಣುವಿನ ಸರ್ವೋತ್ತಮತ್ವದ ಮಹಿಮೆ ಇದೆಲ್ಲ, ಮತ್ತು ಕಪಾಲ ಮೋಚನ ಮಾಡಿದಂಥ ಮಹಿಮೆ, ಬ್ರಹ್ಮದೇವರಿಗಿದ್ದಂಥ 5 ಮುಖದೊಳಗೆ 1 ಮುಖವನ್ನು ಛೇದನ ಮಾಡಿದಂತಹ ವಿಚಿತ್ರ ಚರಿತ್ರೆ, ಇವೆಲ್ಲ ವಾಮನ ಪುರಾಣದ ಪ್ರಸಂಗಗಳಲ್ಲಿ ಬರ್ತದೆ. ಇದು ವಾಮನ ಪುರಾಣವಾದರೆ ಕೂರ್ಮ ಪುರಾಣ. ಕೂರ್ಮ ಪುರಾಣದ ವೈಶಿಷ್ಟ್ಯ ಏನು ಅಂದರೆ, ಮರೀಚಿ ಮುಂತಾದ ಋಷಿಗಳಿಗೆ ಬ್ರಹ್ಮದೇವರೇ ಪ್ರಸ್ತಾಪಪಡಿಸಿದಂಥ ಪುರಾಣ ಕೂರ್ಮ ಪುರಾಣ. 17,000 ಶ್ಲೋಕಗಳು ಕೂರ್ಮ ಪುರಾಣದೊಳಗೆ ಅಡಕವಾಗಿದೆ. ಇಲ್ಲಿ ಲಕ್ಷ್ಮೀ ಮತ್ತು ಇಂದ್ರದ್ಯುಮ್ನರ ಸಂವಾದ, ಕೂರ್ಮ ಮತ್ತು ಬೇರೆ ಋಷಿಗಳ ಸಂವಾದ, ವರ್ಣ ಆಶ್ರಮಗಳಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳು, ಶ್ರೀಕೃಷ್ಣ ಮತ್ತು ಪಾಂಡವರ ವೇದವ್ಯಾಸರ ಸಂವಾದ ಪ್ರಾಸಂಗಿಕವಾಗಿ ಬರ್ತದೆ, ಮಾರ್ಕಾಂಡೇಯರ ಮಹಿಮೆ, ಅದೇ ರೀತಿ ವ್ಯಾಸ ಮತ್ತು ಜೈಮಿನಿಗಳ ಕಥೆ, ಇವೆಲ್ಲ ಕೂರ್ಮ ಪುರಾಣದ ಭಾಗವತಿ ಸಂಹಿತೆ, ವೈಷ್ಣವಿ ಸಂಹಿತೆ ಅಂತ 2 ಸಂಹಿತೆಗಳ ಮಾಡಿಕೊಂಡು ವಿಭಾಗ ಮಾಡಿ ಈ ಪುರಾಣ ನಮಗೆ ಪ್ರಸ್ತಾಪ ಮಾಡ್ತದೆ. ಮತ್ಸ್ಯ ಪುರಾಣ, ಅದೂ ಕೂಡ ಮತ್ಸ್ಯ ಪುರಾಣ ಮತ್ಸ್ಯರೂಪಿ ಪರಮಾತ್ಮ ಸತ್ಯವ್ರತ ರಾಜನಿಗೆ ಹೇಳಿದ್ದು ಅಂತ ಒಂದು ಐತಿಹ್ಯ ಇದೆ. ಅದರ ಪಾರಾಯಣ, ಅದರ ಶ್ರವಣನೇ ಬಹಳ ಅದ್ಭುತ. 14,000 ಶ್ಲೋಕಗಳು ಮತ್ಸ್ಯ ಪುರಾಣದಲ್ಲಿ ಬರ್ತಾವೆ. ಚಂದ್ರವಂಶ, ಸೂರ್ಯವಂಶದಲ್ಲಿ ಚಂದ್ರವಂಶದ ರಾಜರ ಚರಿತ್ರೆಯನ್ನು ಹೇಳ್ತಾ ಕೃಷ್ಣಾವತಾರವನ್ನು ಹೆಚ್ಚಾಗಿ ವರ್ಣನೆ ಮಾಡ್ತಾ ಇಲ್ಲಿ ತಾರಕಾಸುರ ಸಂಗ್ರಾಮದ ಮಹಿಮೆಯನ್ನು ತಿಳಿಸಿ ಸ್ಕಂದನ ಕೆಲವು ವಿಷಯಗಳನ್ನು ಪರಿಚಯ ಮಾಡಿಸ್ತದೆ. ಅದು ಮತ್ಸ್ಯ ಪುರಾಣ. ಗರುಡ ಪುರಾಣ,
ಗರುಡ ಪುರಾಣ ಅಂತೂ ಸಾಮಾನ್ಯವಾಗಿ ಒಂದು ಖಂಡ ತಮಗೆ ಪರಿಚಯ ಇರ್ತದೆ, ಒಂದು ಖಂಡ, ಅದು ಕೇವಲ ಪಿತೃಖಂಡ. ಆದರೆ ಗರುಡ ಪುರಾಣದಲ್ಲಿ ಬರುವ ಅಂಶದೊಳಗೆ 19,000 ಶ್ಲೋಕಗಳು ಗರುಡ ಪುರಾಣದೊಳಗೆ ಅಡಕಾಗಿದೆ. ಮಹಾತ್ಮೆ ಅಂದರೆ ಗರುಡ ದೇವರಿಗೆ ಭಗವಂತನೇ ಹೇಳಿದಂಥ ಪುರಾಣ. ಸ್ವಯಂ ಗರುಡಾರೂಢನಾದ ಪರಮಾತ್ಮ ಗರುಡನಿಗೆ ಹೇಳಿದ ಪುರಾಣ ಗರುಡ ಪುರಾಣ. ಇಲ್ಲೂ ರಾಮಾಯಣ, ಭಾಗವತ, ಹರಿವಂಶ ಮುಂತಾದವುಗಳಲ್ಲಿ ಬಂದ ಚರಿತ್ರೆಗಳನ್ನು ಸಂಗ್ರಹಿಸಿ ಹೇಳ್ತಾರೆ. ಉತ್ತರಕಾಂಡ ಇದು ಬ್ರಹ್ಮಕಾಂಡ, ಪಿತೃಕಾಂಡ ಅಂತೇನಂತೇವಿ. ಬ್ರಹ್ಮಕಾಂಡ ಇತ್ತೀಚೆಗೆ ಮುದ್ರಣವಾಗಿದೆ. ಅದರಲ್ಲಿ ಎಷ್ಟೋ ನಮಗೆ ದೈನಂದಿನ ಕರ್ಮಕ್ಕೆ ಬೇಕಾದ ವಿಷಯಗಳನ್ನು ಪ್ರಸ್ತಾಪ ಪಡಿಸ್ತಾರೆ. ಪಿತೃಕಾಂಡದೊಳಗೆ ಔರ್ಧ್ವ ದೈಹಿಕ ಕರ್ಮಗಳನ್ನು ಮಾಡೋದರಿಂದ ಎಲ್ಲೆಲ್ಲಿ ಜೀವ ಹೋಗಿ ತೆರಳುತ್ತಾನೆ ಇತ್ಯಾದಿ ಅನೇಕ ವಿಷಯಗಳನ್ನು ಅಲ್ಲಿ ತಿಳಿಸಿದ್ದಾರೆ. ಇನ್ನು ಬ್ರಹ್ಮಾಂಡ ಪುರಾಣ, ಅದರ ಪರಿಚಯ ಮಾಡಿಸುವಾಗ 12,000 ಶ್ಲೋಕಗಳು ಬ್ರಹ್ಮಾಂಡ ಪುರಾಣದೊಳಗೆ ಅಡಕವಾಗಿದೆ. ಸಪ್ತ ಋಷಿಗಳ ವರ್ಣನ, ಇದರೊಳಗೆ ಆನುಷಂಗಿಕವಾಗಿ ಮನ್ವಂತರಗಳ ಪರಿಚಯ, ಅಗ್ನಿಯ ದಿಗ್ವಿಜಯ, ಸಪ್ತದ್ವೀಪ ಸಪ್ತಸಾಗರಗಳ ಸಾಮಾನ್ಯವಾದ ಪರಿಚಯ, ಅತ್ರಿ ಮುಂತಾದ ಋಷಿಗಳ ವಂಶದ ಮಹಿಮೆ, ಈ ಉಪಸಂಹಾರ ಮಾಡ್ತಾ ಈ ಪುರಾಣದ ಫಲ ಏನು ಇತ್ಯಾದಿಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ. ಹೀಗೆ ಈ ರೀತಿ ಬ್ರಹ್ಮಾಂಡ ಪುರಾಣದವರೆಗೂ ಕೂಡ 18 ಪುರಾಣದ ಅಪೂರ್ವವಾದ ಒಂದು ಸಂಕ್ಷಿಪ್ತ ವಿಷಯಾನುಕ್ರಮಣಿಕ ಅಂತ ನಾವೇನು ಕರಿತೇವೆ, ಒಂದು ಇಂಡೆಕ್ಸ್, ಅದನ್ನು ನಾರದ ಪುರಾಣ ನಮಗೆ ಮಾಡಿಸಿ ಕೊಟ್ಟಿದೆ. ಹೀಗಾಗಿ ಅದದೇ ಶ್ಲೋಕಗಳನ್ನು ನೋಡಿದರೂ ತಡವಾಗ್ತದೆ, ಪೂರ್ಣ ವಿಷಯಗಳು ಏನೇನವ ಅಂತ ಓದ್ತಾ ಶುರು ಮಾಡಿದರೂ ತಡವಾಗ್ತದೆ. ಪೂರ್ಣ ವಿಷಯನೂ ಓದಲಿಲ್ಲ, ಶ್ಲೋಕನೂ ಓದಲಿಲ್ಲ, ಏನದ ಅಂತೇಳು ಹೇಳಲಿಲ್ಲ ಅಂತಾದರೆ ಅದು ಸರಿ ಔಚಿತ್ಯ ಅಲ್ಲ ಅಂತ ಭಾವಿಸಿ ಶ್ಲೋಕಗಳು ಎಷ್ಟವ ಅಂತಾದರೂ ತಿಳಿಯೋಣ ಅಂತ ಶ್ಲೋಕಗಳ ಸಂಖ್ಯೆ ವಿಷಯದಲ್ಲಿ ಬಂದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿಗೆ ಸರಿಯಾಗಿ 18 ಪುರಾಣಗಳ ಸಂಗ್ರಹ ಮಾಡಿ ಮುಂದೆ ನಾರದ ಪುರಾಣ ಸೌರ್ಯವ್ರತ, ಆರೋಗ್ಯವ್ರತ, ಕರವೀರವ್ರತ, ರೋಚಕ ವ್ರತ, ಮೌನವ್ರತ, ಅಶೋಕವ್ರತ, ಧನವ್ರತ, ಏಕಭುಕ್ತವ್ರತ ಅಂತ ಈ ರೀತಿ ವ್ರತಗಳನ್ನು ಹೇಳ್ತದೆ. ಈ ವ್ರತಗಳನ್ನು ಮಾಡೋದ್ರಿಂದ ಒಂದೊಂದು ವ್ರತ ಮಾಡಲಿಕ್ಕೂ ಒಂದೊಂದು ಮಂತ್ರ ಹೇಳಿದೆ, ಒಂದೊಂದರಿಂದ ಒಂದೊಂದು ಲಾಭವೂ ಇದೆ. ಅದನ್ನು ಮಾಡಿದರೆ ಯಾರಿಗೆ ಪ್ರೀತಿ ಆಗ್ತದೆ, ಯಾರನ್ನು ನಾವು ಮನಸ್ಸಿನಲ್ಲಿ ಭಾವಿಸಬೇಕು ಅದನ್ನು ಹೇಳ್ತದೆ. ಸೌರ್ಯವ್ರತ ಅಥವಾ ಅದನ್ನು ಆರೋಗ್ಯ ವ್ರತ ಅಂತ ಕರೀತಾರೆ. ಅನಾರೋಗ್ಯದಿಂದ ಬಳಲುವಂಥವರು ಬಲಿಪಾಡ್ಯ, ಅಮಾವಾಸ್ಯ ಈ 2 ದಿನಗಳಲ್ಲಿ ಸೂರ್ಯನನ್ನು ಆರಾಧನೆ ಮಾಡಿ ಓಂ ನಮೋ ಬ್ರಹ್ಮಣೇ, ಓಂ ನಮೋ ಸೂರ್ಯಾಯ ಇತ್ಯಾದಿ ಮಂತ್ರವನ್ನು ಹೇಳಿ ಉಪಾಸನೆ ಮಾಡಿದರೆ ಅವರಿಗೆ ಆರೋಗ್ಯ ಸುಧಾರಿಸ್ತದೆ. ಅದಕ್ಕೆ ಆರೋಗ್ಯ ವ್ರತ ಅಂತ ಕರೀತಾರೆ. ಕರವೀರ ವ್ರತ ಅಂದರೆ ಅದು ಕೂಡ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಜ್ಯೇಷ್ಠ ಮಾಸದಲ್ಲಿ ಪ್ರತಿಪತ್ತಿಥಿಯಲ್ಲಿ ಸೂರ್ಯೋದಯ ಕಾಲದಲ್ಲಿ ದೇವಸ್ಥಾನದೊಳಗೆ ಪುಷ್ಪವಾಟಿಕೆಯಲ್ಲಿ ಬೆಳಗದ ಎಲೆ, ಕಣಗಿಲೆ ಎಲೆ ಇಂಥವುಗಳನ್ನು ಗಿಡಗಳನ್ನು ನೋಡಿ ಅಲ್ಲಿ ನಾವು ಸೂರ್ಯನನ್ನು ಗಂಧ ಚಂದನದಿಂದ ಅರ್ಪಣೆ ಮಾಡಿ ಅಂತರ್ಯಾಮಿ ಭಗವಂತನನ್ನು ಕರವೀರ ವೃಷಾವಾಸ ನಮಸ್ತೆ ಭಾನುವಲ್ಲಭ ಮೌಲಿಮಂಡನ ದುರ್ಗಾದಿ ದೇವಾನಾಂ ಸತತಂ ಪ್ರಿಯ ಅನ್ನೋ ಮಂತ್ರದಿಂದ ಆರಾಧನೆ ಮಾಡಿದರೆ ಅವರಿಗೆ ಈ ಕರವೀರ ವ್ರತದಿಂದ ಬಹಳಷ್ಟು ಸಂಪತ್ತು ಅಭಿವೃದ್ಧಿ ಆಗ್ತದೆ. ಕರ ವೀರ, ಕರ ಅಂದರೆ ಸಂಪತ್ತನ್ನು ಸುರಿಸ್ತದಂತೆ. ಅದೇ ರೀತಿ ಒಂದು ಮಂತ್ರನೂ ಇದೆ, ಆ ಕೃಷ್ಣೇ ನರಜ ಸಾವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಮಯೇನ ಸವಿತಾರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್ನಂತ ಈ ಮಂತ್ರವನ್ನು ಹೇಳಿ ಕರವೀರ ವ್ರತವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಇನ್ನು ರೋಚಕ ವ್ರತ ಅಂತದು, ಹೆಸರೇ ರೋಚಕ ಅಂತ ಹೆಸರಿಟ್ಟಿದ್ದಾರೆ. ಇದು ಶಂಕರನ ಆರಾಧನೆಯನ್ನು ಮಾಡಲಿಕ್ಕೆ ಹೇಳಿದಂಥ ಒಂದು ವ್ರತ. ಶ್ರಾವಣ ಶುಕ್ಲ ಪ್ರತಿಪತ್ತಿಥಿಯಲ್ಲಿ ಆರಂಭಿಸಿ ಮಾಡಬೇಕಾದ ಈ ವ್ರತವನ್ನು ಮಾಡಿದರೆ ಲಕ್ಷ್ಮಿ ಹೆಚ್ಚು ಅವರ ಮನೆಯಲ್ಲಿ ಐಶ್ವರ್ಯವನ್ನು ಕೊಡುವ ಶಿವನನ್ನು ಆರಾಧಿಸಿದರೆ ಐಶ್ವರ್ಯ ಬರ್ತದೆ ಅಂತ ಮೌನವ್ರತ ಭಾದ್ರಪದ ಶುಕ್ಲ ಪ್ರತಿಪತ್ತಿಥಿಯನ್ನು ಆರಂಭಿಸಿ ಮಾಡಬೇಕಾದಂತಹ ಮೌನವ್ರತದ ಪರಿಚಯ. ಅಶೋಕ ವ್ರತ ಅಂತ ನಮ್ಮೊಳಗಿರುವ ಶೋಕ
ದೂರ ಆಗಬೇಕಾದ್ರೆ ಅಶೋಕ ವ್ರತ, ಆಶ್ವೀಜ ಮಾಸ ಶುಕ್ಲ ಪಕ್ಷದ ಪ್ರತಿಪತ್ತಿಥಿ ಅಂದ್ರೆ ಅದು ನವರಾತ್ರಿ ಪಾಡ್ಯದ ಹೊತ್ತಿಗೆ ಮಾಡಬೇಕಾದ ವ್ರತವನ್ನು ತಿಳಿಸ್ತದೆ. ಧನವ್ರತ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಥಿ ಎಂದು ಧನವ್ರತವನ್ನು ಮಾಡಬೇಕಂತೆ. ಅದು ದಿನ ರಾತ್ರಿಯಲ್ಲಿ ವಿಷ್ಣುವನನ್ನು ಆರಾಧನೆ ಮಾಡಬೇಕು. ಅಗ್ನಿಯ ಸುವರ್ಣಮಯವಾದ ಪ್ರತಿಮೆಯನ್ನು ಕೆಂಪು ಬಟ್ಟೆ ಸುತ್ತಿ ಜ್ಞಾನಿಗಳಿಗೆ ದಾನ ಮಾಡಬೇಕಂತೆ. ಅದರಿಂದ ಹೆಚ್ಚೆಚ್ಚು ನಮಗೆ ಸಂಪತ್ತು ಅಭಿವೃದ್ಧಿ ಆಗ್ತದೆ. ಇದಕ್ಕೇನಂತ ಕರೀತಾರೆ ಅಂದರೆ ಧನವ್ರತ ಅಂತ ಅರ್ಥ. ಸುಲಭದ, ಇದೇನು ಬಹಳ ಕಷ್ಟ ಇಲ್ಲ. ಈ ರೀತಿ ಧನ ಸಂಪಾದನೆ ಮಾಡಲಿಕ್ಕೆ ಒಂದು ವ್ರತ ಬೇರೆ ಹೇಳಿದ್ ನೋಡಿ ನಾರದ ಪುರಾಣ, ಏಕಭುಕ್ತ ವ್ರತ ಅಂತ. ಏಕಭುಕ್ತ ಅಂದರೆ ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಪಾಡ್ಯ ದಿನ ಭಕ್ತಿಯಿಂದ ಸೂರ್ಯನನ್ನು ಆರಾಧನೆ ಮಾಡಿ ಒಂದೇ ಹೊತ್ತು ಊಟ, ಸೂರ್ಯ ಲೋಕಕ್ಕೆ ತೆರಳಲಿಕ್ಕೆ ಅನುಕೂಲ ಆಗುವ ಒಂದು ವ್ರತ. ಮಾಘ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಒಂದು ಶಿವನ ಪ್ರತಿಮೆಯನ್ನು ಭೂಮಿಯಲ್ಲಿಟ್ಟು ಪೂಜಿಸಿ ಅದನ್ನೇ ದಾನ ಮಾಡಬೇಕು ಅಂತ ಇತ್ಯಾದಿ ಏಕಭುಕ್ತ ವ್ರತದ ಮಹಿಮೆಯನ್ನು ಹೇಳಿ ಉದ್ಯಾಪನೆಯ ಪರಿಚಯವನ್ನು ಮಾಡಿಸ್ತಾರೆ. ಹೀಗೆ 12 ತಿಂಗಳು ಪಾಡ್ಯ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತಿನ ತಿಥಿಗಳು ಬರ್ತಾವ. ಯಾವ್ಯಾವ ತಿಥಿಗಳಿಗೆ ಯಾರ್ಯಾರ ಅಭಿಮಾನಿಗಳು, ಆ ಅಭಿಮಾನಿ ದೇವತೆಗಳನ್ನು ಅಂದಿನ ದಿನ ನಾವು ಆರಾಧನೆ ಮಾಡೋದರಿಂದ ನಮಗೇನು ಫಲ, ಇದನ್ನೂ ನಾರದ ಪುರಾಣ ನಮಗೆ ತಿಳಿಸ್ತಾ ಬರ್ತದೆ. ಹೀಗೆ 12 ತಿಂಗಳು. ಅದರಲ್ಲಿ ವಿಶೇಷ ನಾರದ ಪುರಾಣದ್ದು ಅಂದರೆ ಅಕ್ಷಯ ತದಿಗಿ ಅಂತ ಬರ್ತದೆ. ಅಕ್ಷಯ ತದಿಗಿ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅವತ್ತಿನ ದಿವಸ ಅಕ್ಷಯ ತದಿಗಿ ನಾವು ಆ ಪರಮಾತ್ಮನನ್ನು ಆರಾಧಿಸಿದ್ರೆ ಏನು ಗಂಗಾ ಸ್ನಾನ ಮುಂತಾದವುಗಳನ್ನು ಮಾಡಿದರೆ ಪುಣ್ಯ ಬರಬೇಕೋ ಅಕ್ಷಯವಾದ ಪುಣ್ಯ ಅಂದಿನ ದಿನ ನಮಗೆ ಬರ್ತದೆ. ಅಕ್ಷಯ ತೃತೀಯದ ಮಹಿಮಾ ಹೇಳ್ತಾರೆ. ರಂಭಾ ತೃತೀಯ ಅಂತ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯ, ಅದಕ್ಕೆ ರಂಭಾ ತೃತೀಯ ಅಂತ ಪ್ರಸಿದ್ಧಿ. ಪತ್ನಿ ಸಹಿತನಾಗಿ ಬ್ರಾಹ್ಮಣನಾದವನು ಈ ರಂಭಾ ತೃತೀಯಾದ ವ್ರತವನ್ನು ಯಾರಾದರೂ ಚೆನ್ನಾಗಿ ಲಕ್ಷ್ಮೀ ಸಹಿತ ನಾರಾಯಣನನ್ನು ಆವಾಹನ ಮಾಡಿ ಪೂಜಿಸಿ ಆವಾಹಿಸಿದ ಪ್ರತಿಮೆಯನ್ನೇ ದಾನ ಮಾಡಿಬಿಡಬೇಕಂತೆ. ಅದೊಂದು ರಂಭಾ ತೃತೀಯ ಅಂತ ಹೆಚ್ಚು ಪ್ರಸಿದ್ಧವಾದ ವ್ರತ. ಇನ್ನು ಸ್ವರ್ಣಗೌರಿ ವ್ರತ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ತೃತೀಯ ಸ್ವರ್ಣಗೌರಿ ವ್ರತ ಅಂತ ಮಾಡಬೇಕು. ಷೋಡಶೋಪಚಾರ ಪೂಜೆಗಳಿಂದ ಭವಾನಿ ದೇವಿಯನ್ನು ಪೂಜಿಸಬೇಕು ಅಂತ ನಾರದ ಪುರಾಣ ಅದರ ಪರಿಚಯವನ್ನು ಮಾಡಿಸ್ತದೆ. ಹರಿತಾಲಿಕಾ ವ್ರತ ಅಂತ ಇತ್ತೀಚೆಗೆ ಭಾಳ ಮಾಡ್ಲಿಕ್ಕತ್ತಾರೆ ಈ ವ್ರತವನ್ನು. ಅದು ಭಾದ್ರಪದ ಶುಕ್ಲ ಪಕ್ಷದ ತೃತೀಯ ದಿವಸ ಹರಿತಾಲಿಕಾ ವ್ರತ ಅಂತ ಸ್ತ್ರೀಯರಾದವರು ಮಾಡಬೇಕಾದ ಒಂದು ವ್ರತವನ್ನು ಪರಿಚಯಿಸ್ತಾರೆ. ವಿಷ್ಣು ಗೌರಿ ವ್ರತ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ತೃತೀಯ ಮಾಡಬೇಕಾದ ವ್ರತ. ಹರಿಗೌರಿ ವ್ರತ ಅಂತ ಇನ್ನೊಂದು, ಹರಗೌರಿ ವ್ರತ, ರುದ್ರದೇವರು ಮತ್ತು ಪಾರ್ವತಿ ಅವರನ್ನು ಪೂಜಿಸಲಿಕ್ಕೆ ಮಾರ್ಗಶೀರ್ಷ ಶುದ್ಧ ತೃತೀಯ ದಿವಸ ಮಾಡಬೇಕಾದ ವ್ರತ ಅಂತ ಇದನ್ನು ತಿಳಿಸ್ತಾರೆ. ಹೀಗೆ 12 ತಿಂಗಳಿನಲ್ಲಿ ಮಾಡಬೇಕಾದ ಕೆಲವು ಅನೇಕ ವ್ರತಗಳು ಹಾಗೂ 12 ತಿಂಗಳಿನಲ್ಲಿ ಬರುವಂಥ ಚತುರ್ಥಿ ತಿಥಿ ಏನದಲ್ಲ, ಚೈತ್ರ, ವೈಶಾಖ, ಜ್ಯೇಷ್ಠ, ಆ ಚತುರ್ಥಿ ತಿಥಿಯಲ್ಲಿ ಯಾವ್ಯಾವ ತಿಂಗಳಿನ ಚತುರ್ಥಿ ಗಣಪತಿಯನ್ನು ಪೂಜಿಸಿದರೆ ಭಾಳ ವಿಶೇಷ ಫಲ ಬರ್ತದೆ ಅಂತ ಸಂಕಷ್ಟಿ ಅಂತೇನು ನಾವು ಪ್ರಸಿದ್ಧ ಹೇಳ್ತೇವೆ, ಅದನ್ನು ನಾರದ ಪುರಾಣ ಚೆನ್ನಾಗಿ ಬಿತ್ತರಿಸಿಕೊಡ್ತದೆ. ಹೀಗಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಪ್ರದ್ಯುಮ್ನ ಗಣಪತಿ ವ್ರತ ಅಂತ ಒಂದು ಮಾಡಬೇಕಂತ. ಪ್ರದ್ಯುಮ್ನ ಗಣಪತಿ, ಆ ಪ್ರದ್ಯುಮ್ನ ಗಣಪತಿ ವ್ರತ ಮಾಡೋದರಿಂದ ಅವರಿಗೆ ಒಳ್ಳೆಯ ಅಪೂರ್ವವಾದ ರೀತಿಯಲ್ಲಿ ಅವರಿಗೇನು ಸಿದ್ಧಿ ಆಗ್ತದೆ ಅಂತಂದರೆ ಮಕ್ಕಳಾಗದೇ ಇದ್ದರೆ ಮಕ್ಕಳಾಗ್ತಾರೆ ಮುಂತಾದ ಫಲವನ್ನು ಈ ಪುರಾಣದಲ್ಲಿ ಪರಿಚಯ ಮಾಡಿಸ್ತಾ ಬರ್ತದೆ. ಆದರೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಏನು ಅಂದರೆ ಗಣೇಶನನ್ನು ಪೂಜೆ ಮಾಡಿ ಸನ್ಯಾಸಿಗಳಾದವರಿಗೇನೆ ತುಂಬಿದ ಫಲಪಾತ್ರೆಯನ್ನು ದಾನ ಕೊಡಬೇಕಂತೆ, ಹುಡುಕೊಂಡು ಹೋಗಬೇಕು ಯತಿಗಳೆಲ್ಲಿದ್ದಾರೆ ಅಂತ. ಇದೊಂದು ಪ್ರದ್ಯುಮ್ನ ಗಣಪತಿ ವ್ರತ. ಹೀಗೆ ಸಿದ್ಧಿವಿನಾಯಕ ಚತುರ್ಥಿ ಅಂತ ಅದಂತೂ ಬಹಳ ಪ್ರಸಿದ್ಧ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಪ್ರತಿಯೊಬ್ಬರೂ ಪೂಜಿಸಬೇಕಾದದ್ದು ಅಂತ ಅವುಗಳ ಮಂತ್ರದ ಪದ್ಧತಿಯನ್ನು ನಾರದ ಪುರಾಣ ಪರಿಚಯಿಸ್ತದೆ. 21 ನಾಮಗಳನ್ನು ನಾರದ ಪುರಾಣ ಹೇಳಿದೆ. 21 ಪತ್ರಗಳಿಂದ ಗಣಪತಿಯ ಪೂಜೆ ಅವತ್ತು ನಡೆಯಬೇಕು ಅಂತ ವಿಧಾನ ಮಾಡ್ತದೆ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದೀಹಿ ತವಹೇಶ ಸ್ಯಮಂತಕಃ ಅಂತ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ದಿನ ಪ್ರತಿಯೊಬ್ಬರೂ ಕೂಡ ಆ ಕೃಷ್ಣನ ಸ್ಯಮಂತಕ ಮಣಿಯ ಉಪಾಖ್ಯಾನದ ಚರಿತ್ರೆಯನ್ನು
ಕೇಳಬೇಕು ಅಂತ ವಿಧಾನ ಮಾಡಿರೋದೇ ನಾರದ ಪುರಾಣ. ಹೀಗಾಗಿ ಅದೊಂದು ಪ್ರಸಂಗ ನಾರದ ಪುರಾಣದಲ್ಲಿ ಬರ್ತದೆ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಏನು ಸಂಕಷ್ಟಿ ಬರ್ತದ, ಅದಕ್ಕೆ ಕರ್ಕ ಚತುರ್ಥಿ ವ್ರತ ಅಂತ ಹೇಳ್ತಾರೆ. ಈ ಕರ್ಕ ಚತುರ್ಥಿ ವ್ರತವನ್ನು ಮಾಡಿ ಫಲ ಪಡೀರಿ ಅಂತ ಅದ್ರದ್ದು ಹೇಳ್ತಾರೆ. ಹೀಗೇನೆ ಗೌರಿ ವ್ರತ, ದುಂಡಿರಾಜ ವ್ರತ, ಇದೆಲ್ಲ ಚತುರ್ಥಿ ತಿಥಿ ಬಗ್ಗೆ ಹೇಳಿದ್ದು. ಇನ್ನು ಪಂಚಮಿ ತಿಥಿಯ ಬಗ್ಗೆ ವಿವರಣೆ, ಮತ್ಸ್ಯ ಜಯಂತಿ ಪಂಚಮಿ ಬರ್ತದೆ, ಚೈತ್ರ ಶುಕ್ಲ ಪಂಚಮಿ ಮತ್ಸ್ಯ ಜಯಂತಿ ಆಚರಿಸ್ಬೇಕು. ನಾಳೆ ಬರುವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ಅಂದರೆ ಮತ್ಸ್ಯಾವತಾರ ಆದ ದಿನ ಅಂತೆ. ವೈಶಾಖ ಪಂಚಮಿ ಬಹಳ ಪ್ರಸಿದ್ಧವಾದ ದಿನ. ಹೀಗೆ ನಾಗರ ಪಂಚಮಿ, ಋಷಿ ಪಂಚಮಿ ಅಂತ ಅವುಗಳ ಪರಿಚಯ, ಆ ಪಂಚಮಿ ವ್ರತಗಳ ಪರಿಚಯ. ಷಷ್ಠಿ, ಚಂದನ ಷಷ್ಠಿ, ಕಪಿಲಾ ಷಷ್ಠಿ, ಚಂಪಾ ಷಷ್ಠಿ, ವರುಣ ಷಷ್ಠಿ, ಎಲ್ಲ ಷಷ್ಠಿಗಳ ದಿವಸ ಮಾಡಬೇಕಾದ ಪೂಜೆಗಳ ಪರಿಚಯ. ಶರ್ಕರಾ ಸಪ್ತಮಿ ಮತ್ತು ಶುಭ ಸಪ್ತಮಿ, ಮಿತ್ರವ್ರತ ಮುಂತಾದವುಗಳು, ಸರ್ವಾಪ್ತಿ ವ್ರತ, ಅರ್ಕಪುಟ ವ್ರತ, ಇವುಗಳನ್ನೆಲ್ಲ ಪರಿಚಯ ನಾರದ ಪುರಾಣ ಮಾಡಿಸ್ತದೆ. ಈ ಪ್ರತಿಪತ್ತಿಥಿಯಿಂದ ಆರಂಭ ಮಾಡಿ ಏಕಾದಶಿ ಮತ್ತು ದ್ವಾದಶಿ ತ್ರಯೋದಶಿ ಇದರೊಳಗೆ ಏಕಾದಶಿ ವ್ರತದ ಮಹಿಮಾ ಒಂದನ್ನು ಸಂಕ್ಷಿಪ್ತವಾಗಿ ಹೇಳಿ ಉಳಿದೆಲ್ಲ ದಿನದಲ್ಲಿ ಮಾಡಬೇಕಾದ ವ್ರತವನ್ನು ಹೇಳಿಬಿಡ್ತಾರೆ. ಇಷ್ಟು ಹೇಳಿ ನಾರದ ಪುರಾಣದ ಪೂರ್ವಖಂಡ ಮುಕ್ತಾಯ ಆಗಲಿಕ್ಕೆ ಬರ್ತದೆ. ಕೆಲವು ಕೃಷ್ಣನ ಚರಿತ್ರೆ ತಮಗೆಲ್ಲ ಬಹಳ ಪ್ರಸಿದ್ಧವಾದದ್ದು, ಅದನ್ನು ಕೊನೆಗೆ ಹೇಳಿ ಮುಕ್ತಾಯ ಮಾಡಿಬಿಡ್ತಾರೆ. ಹೀಗೆ ನಾರದ ಪುರಾಣದ ಪೂರ್ವಖಂಡ ಮುಕ್ತಾಯ ಆಯಿತು ಅಂದರೆ ಸಾಮಾನ್ಯ ನೋಡಿದರೆ ಪೂರ್ಣ ಪುರಾಣ ಮುಗಿದ ಹಾಗೆ. ಅಲ್ಲಿ ಉಳಿದದ್ದೇನು ಅಂದರೆ ಉತ್ತರಖಂಡದೊಳಗೆ ನಾರದರೇ ಕೇಳಿದ್ರಂತೆ. ನಾರದರು ಕೇಳಿದ್ರು ಅಂತಿಲ್ಲ, ವಸಿಷ್ಠ ಋಷಿಗಳಿಗೆ ಮಾಂಧಾತ ಕೇಳಿದ್ದಂತೆ. ಮಾಂಧಾತ ಚಕ್ರವರ್ತಿ ಪ್ರಶ್ನೆ ಮಾಡ್ತಾನೆ, ನನಗೆ ಏಕಾದಶಿಯ ಮಹಿಮೆಯನ್ನು ಹೇಳ್ರಿ ಅಂತ ಕೇಳಿದ್ದಂತೆ. ಹೀಗಾಗಿ ಉಳಿದ ದಿನದ ವ್ರತದ ಆಚರಣೆಯ ಮಹಿಮೆಯನ್ನೆಲ್ಲ ಹಿಂದೆ ಪೂರ್ವಖಂಡದಲ್ಲಿ ತಿಳಿಸಿ ಉತ್ತರಖಂಡ ಇಡೀ ಏಕಾದಶಿ ಮಹಿಮೆಗೆ ಹೊರಡ್ತದೆ. ಅದು ವಿಚಿತ್ರ ರೀ. ದಶಮಿ, ಏಕಾದಶಿ, ದ್ವಾದಶಿ 3 ದಿನದಿಂದ ಕೂಡಿದ ಒಂದು ಹರಿದಿನ ವ್ರತದ ಮಹಿಮೆಯನ್ನು ಆ ರುಕ್ಮಾಂಗದ ರಾಜ, ಧರ್ಮಾಂಗದ ಅವನ ಮಗ, ಸಂಧ್ಯಾವಳಿ ಇವರಲ್ಲಿದ್ದ ವಿಷ್ಣು ಭಕ್ತಿ, ಏಕಾದಶಿ ವ್ರತದ ಮೇಲಿದ್ದ ನಿಷ್ಠೆ, ಅಪೂರ್ವವಾದ ಉಪಾಖ್ಯಾನ. ಪ್ರಾಸಂಗಿಕವಾಗಿ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಉಪಾಖ್ಯಾನ, ಮೋಹಿನಿ ರುಕ್ಮಾಂಗದನ ಸಂವಾದದಲ್ಲಿ ಬಂದದ್ದು. ಇದೆಲ್ಲ ನಾರದ ಪುರಾಣದ ಉತ್ತರಕಾಂಡ. ಅದರಲ್ಲಿ ಉತ್ತರಕಾಂಡವನ್ನು ಇವತ್ತಿನ ದಿನ ಪ್ರಾರಂಭ ಮಾಡಿ ನಾಳೆ ನಾಡ್ದು ಉತ್ತರಕಾಂಡದ ಚರಿತ್ರೆ, ಏಕಾದಶಿಯ ಮಹಿಮೆಯನ್ನು ನೋಡಬಹುದು. ಏನಾಯ್ತಲ್ಲಿ ಪ್ರಸಂಗ, ಮಾಂಧಾತ ಕೇಳಿದ ವಸಿಷ್ಠರನ್ನು ಏಕಾದಶಿಯ ಮಹಿಮೆ ಹೇಳ್ರಿ ಅಂತ. ಆಗಲಿ ಹೇಳ್ತೇನೆ ಅಂತಂತಾರೆ. ವಿದಿಶಾ ಅಂತ ಒಂದು ಊರು, ವಿದಿಶಾ ನದಿ ಊರಿನಲ್ಲಿ ರುಕ್ಮಾಂಗದ ಅಂತ ಒಬ್ಬ ರಾಜ ಗಂಗಾ ನದಿ ತೀರದಲ್ಲಿ ಆಳ್ತಾ ಇದ್ದಂಥ ಮಹಾನುಭಾವ. ಬಹಳ ದೊಡ್ಡ ಆಸ್ಥಾನವನ್ನೇ ಕಟ್ಟಿಕೊಂಡು ದ್ವೀಪದ ಅಧಿಪತಿಯಾಗಿ ಮೆರಿತಾ ಇದ್ದವ. ನಾರದರು ಭೂಲೋಕವನ್ನು ಸಂಚಾರ ಮಾಡಿ, ಸ್ವರ್ಗಾದಿ ಲೋಕಗಳನ್ನು ಸಂಚಾರ ಮಾಡಿ ಯಮಲೋಕಕ್ಕೆ ಹೋಗಿ ಬರೋಣ ಅಂತ ಒಮ್ಮೆ ಯಮಲೋಕಕ್ಕೆ ಬಂದ್ರಂತೆ. ಯಮಲೋಕದಲ್ಲಿ ಯಮದೇವರು ತಮ್ಮ ಕೈಯಲ್ಲಿದ್ದ ದಂಡ ಸುಮ್ಮನೆ ಹಾಗೆಯೇ ಹಿಡ್ಕೊಂಡು ಕೂತಿದ್ದಾರಂತೆ. ಚೀರಾಟದ ಶಬ್ದ ಇಲ್ಲ, ಶಿಕ್ಷೆ ಕೊಡ್ತಾ ಇದ್ದ ಶಬ್ದ ಇಲ್ಲ, ಜೀವರಾಶಿಗಳು ಇದ್ದಾರೋ ಇಲ್ಲೋ ಅಂತ ಅನಿಸುವ ಪ್ರಸಂಗ. ಇಂಥ ಪ್ರಸಂಗ ನೋಡಿ ಆಶ್ಚರ್ಯ ಆಯಿತು. ಚಿತ್ರಗುಪ್ತನ ಕಡೆಗೆ ನೋಡಿದರೆ ಸುಮ್ಮನೆ ಕೂತಿದ್ದಂತ ಅವನು. ಅವ ಸುಮ್ಮನಿದ್ದಾನೆ, ಯಮ ಸುಮ್ಮನಿದ್ದಾನೆ. ಇವರೇ ಕೇಳಿದ್ರಂತೆ ಪ್ರಶ್ನೆ, ನಾರದರೇ ಬಂದಂತಾರೆ, ಇದೇನು ವಿಚಿತ್ರ ಯಮ, ನಿನ್ನ ಲೋಕ ಬರಿದಾಗಿದೆ ಅಂದರೆ ನನಗೆ ಆಶ್ಚರ್ಯ ಆಯಿತು ಅಂದ್ರಂಥವ್ರು. ಇಷ್ಟು ವಿಚಿತ್ರ. ಪುರಾಣ ಕೂಡೋರು ಕಡಿಮೆ ಆಗ್ಯಾರ ಅಂದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗ್ತದೇನು? ಯಾರ್ಯಾರಿಗಿಲ್ಲ. ಯಮಲೋಕ ಬರಿದಾಗಿದೆ ಅಂದ್ರೆ ನಾರದರಿಗೆ ಆಶ್ಚರ್ಯ ಆಯ್ತಂತೆ. ಭಾಳ ಮನಸ್ಸಿಗೆ ಒಂಥರ ಆಯ್ತು ಅವ್ರಿಗೆ. ಇದು ಏನಾಯ್ತು ಪರಿಸ್ಥಿತಿ, ಹಿಂಗ್ಯಾಕಾಗ್ಯದ ನಿಂದು ಅಂತಂದ್ರು. ಯಮದೇವರು ನಾರದರಿಗೆ ಹೇಳ್ತಾರಂತ, ಏನು ಕೇಳ್ತೀರ ನನ್ನ ಹಣೆ ಬಾರ, ಭೂಲೋಕದಲ್ಲಿ ಒಬ್ಬ ರುಕ್ಮಾಂಗದ ರಾಜ ತನ್ನ ಆಡಳಿತ ನಡೆಸ್ತಾ ಇದ್ದ ಭೂಲೋಕದ ಜನರನ್ನೆಲ್ಲ ವಿಷ್ಣು ಲೋಕಕ್ಕೆ ಅಟ್ಟುತ್ತಿದ್ದಾನ, ಅದ ನನಗಾಗಿರೋ ಸಮಸ್ಯೆ ಅಂತಂದ್ರಂತ. ದೊಡ್ಡ ಅಪೂರ್ವ ಚರಿತ್ರೆ. ಒಬ್ಬನೊಬ್ಬ ನರಪಿಳ್ಳೆ ಯಮಲೋಕದಲ್ಲಿ ಕಾಣಿಸ್ತಿಲ್ಲ ಅಂತನ್ನುವಷ್ಟು ಮಾಡಿಟ್ಟು ಬಿಟ್ಟಿದ್ದಂತೆ ರುಕ್ಮಾಂಗದ. ಯಮದೇವರಂತಾರೆ, ಏನಂಥ ರುಕ್ಮಾಂಗದನ ಆ ಆಡಳಿತ ಏನಾಗ್ಯದ ಅದನ್ನು ಹೇಳು ಅಂದ್ರಂತೆ ನಾರದರು. ಯಮದೇವರ ಬಾಯಲ್ಲಿ ಬಂತಂತೆ, ಏನು ಕೇಳ್ತೀರಿ ರುಕ್ಮಾಂಗದನ ಆಡಳಿತ,
ಅವನ ಆಡಳಿತದೊಳಗೆ ಒಂದು ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿ ಒಳಗೆ ನಗಾರಿ ಇಡ್ತಿದ್ನಂತ. ನಗಾರಿ ಬಾರಿಸ್ಬೇಕು. ದಶಮಿ ತಿಥಿ ಬಂದಿದ್ದ ನಗಾರಿ ಇಡೀ ಎಲ್ಲ ಕಡೆಯಲ್ಲಿ ನಗಾರಿಯ ಶಬ್ದ ಕೇಳ್ತಿರ್ಲಿಕ್ಕೆ ಕಿವಿಗೊಟ್ಟು ಕೇಳ್ರಿ ಅಂತಿದ್ರಂತ. ಏನು ಕೇಳಬೇಕು? ಎಲ್ಲರೂ ನಾಳೆ ದಿವಸ ಏಕಾದಶಿ ಯುಕ್ತ ದ್ವಾದಶಿ ಬಂದರೂ ಅಡ್ಡಿ ಇಲ್ಲ, ಆದರೂ ಉಪವಾಸನೆ ಮಾಡತಕ್ಕದ್ದು, ಹಿಂಗೆ ಘೋಷಣೆ ಮಾಡಿಸ್ತಿದ್ದಂತೆ. ಏಕಾದಶಿ ಯುಕ್ತ ದ್ವಾದಶಿ ಬಂದದ ಅಂತ ಅವತ್ತು ಉಪವಾಸ ಮಾಡಿ ಮರುದಿನ ಪಾರಣಿ ಮಾಡಬೇಕು ಅಂತಿದ್ರಂತ. ಪುರಾಣದ ಬಹಳ ಮಾತು ಹಂಗೆ ಹೇಳ್ತಾವ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದೊಳಗೆ ಏಕಾದಶಿ ಬಗ್ಗೆ ಅಪೂರ್ವ ವಿಷಯ ಹೇಳುವಾಗಲೂ ಇದನ್ನು ಅಂದಾರ. ಏಕಾದಶಿ ದ್ವಾದಶಿ ಸಂಪರ್ಕ ಪಡೆದದ ಅಂದ್ರೆ ಅವತ್ತು ಉಪವಾಸ ನಡಿಬೇಕಂತ, ಮರುದಿನ ಪಾರಣೆ ಆಗಬೇಕಂತ. ಅದಕ್ಕೆ ಅವ ಹೇಳ್ತಿದ್ದ, ಯಾರೂ ಊಟ ಮಾಡೋ ಹಾಗಿಲ್ಲ, ಭೋಜನ ಮಾಡೋ ಹಾಗಿಲ್ಲ. ಒಂದು ವೇಳೆ ಮಾಡಿದ್ದಾದರೆ ರಾಜನ ಉಗ್ರ ಶಾಸನಕ್ಕೆ ಗುರಿ ಆಗ್ತೀರಿ, ಎಚ್ಚರಿಕೆ ಇರಲಿ ಅಂತ ಹಿಂಗೆ ನಗಾರಿ ಮೇಲೆ ನಿಂತು ಧ್ವನಿ ಮಾಡಿಸಿ ಎಲ್ಲ ಕಡೆಯಲ್ಲಿ ದಿಕ್ಕು ವಿದಿಕ್ಕುಗಳಲ್ಲಿ ಸಾರಿ ಸಾರಿ ಎಲ್ಲರ ಕೈಯಲ್ಲಿ ಸ್ತ್ರೀಯರು, ಶೂದ್ರರು, ಗರ್ಭಿಣಿಯರು 5ನೇ ವರ್ಷದಿಂದ ಆರಂಭ ಮಾಡಿ 8 ಅಂತ ಹೇಳ್ತಾರೆ ಇರಲಿ, 8ನೇ ವರ್ಷದಿಂದ ಆರಂಭ ಮಾಡಿ 80ನೇ ವಯಸ್ಸಿನ ತನಕ ಇರುವ ವೃದ್ಧರು ಅವರೂ ಕೂಡ ಏಕಾದಶಿ ವ್ರತ ಮಾಡಲೇಬೇಕು ಅಂದ್ಬಿಟ್ಟಿದ್ದಂತೆ. ಇದು ವರ್ಣಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಜಾತಿಗೆ ಸಂಬಂಧಪಟ್ಟದ್ದಲ್ಲಿದು. ಸಮಸ್ತ ಜಾತಿ ಸಮಸ್ತ ವರ್ಣಕ್ಕೆ ಸಂಬಂಧಪಟ್ಟ ವ್ರತ ಕಡ್ಡಾಯವಾಗಿ ಹರಿದಿನ ಆಚರಣೆ ಮಾಡಬೇಕು ಅಂತ ನಗಾರಿ ಸಾರಿ ಸಾರಿ ಮಾಡಿಸ್ತಾ ಇದ್ದರ ಪ್ರಭಾವ ಅವನ ರಾಜ್ಯದೊಳಗೆ ಕಳ್ಳರಿರಲಿಲ್ಲ, ಸುಳ್ಳಿರಲಿಲ್ಲ, ಕೊಲೆ ಸುಲಿಗೆ ನಡೀತಾನೇ ಇರಲಿಲ್ಲಂತೆ. ಅಂಥ ವಿಚಿತ್ರ ರಾಜ್ಯದ ಆಡಳಿತ ಒಂದು ಹರಿದಿನದ ಪ್ರಭಾವದಿಂದ ಈ ನೋಡಿ ತೋರಿಸ್ತಿದ್ದಂತೆ. ಅಕಾಲ ಮರಣ ಇಲ್ಲ ನೋಡಿ, ಅಕಾಲ ಮರಣ ಇಲ್ಲ, ತಂದೆ ಮುಂದೆ ಮಕ್ಕಳು ಸತ್ತದ್ದು ಅಂತ ಇಲ್ವೇ ಇಲ್ಲ. ಇಂಥ ವಿಚಿತ್ರವಾದ ಆಡಳಿತ ನಡೆಸಿ ದೇಹ ಬಿಟ್ಟರೆ ನೇರವಾಗಿ ಸೇರ್ತಿದ್ದಲ್ಲಿ ಅಂದರೆ ವಿಷ್ಣು ಲೋಕಕ್ಕೆ ಸೇರ್ತಿದ್ರಂತೆ. ಹಿಂಗಾಗಿ ಆಗಿ ಯಮದೇವರಂತಾರ, ನನ್ನ ಲೋಕ ಬರಿದಾಗ್ಯದ, ಏನು ಮಾಡಲಿ ಹೇಳ್ರಿ ಅಂತಂದ್ರಂತೆ. ನನಗೆ ಈ ದಂಡ ಬೇಡಾಗ್ಯದ. ಪಾಪಗಳನ್ನು ಬರೆದು ಇಡ್ಲಿಕ್ಕೆ ಕೊಟ್ಟ ಬ್ರಹ್ಮದೇವರು ಏನು ಪಟ ಕೊಟ್ಟಾರ, ಆ ಪಟ ಬರಿದಾಗ್ಯದ ಅಂತ ತೋರಿಸಿದ್ರಂತೆ. ಪಟವನ್ನು ನೋಡ್ರಿ, ಬ್ರಹ್ಮದೇವರು ಕೊಟ್ಟ ಪಟ ಬರಿದಾಗ್ಯದ, ಇದನ್ನ ಏನು ಮಾಡಲಿ, ಈ ದಂಡ ಏನು ಮಾಡಲಿ? ಈಗ ಬ್ರಹ್ಮದೇವರ ಹತ್ರ ನಾನೇ ತೆರಳುತ್ತೇನೆ ಎಂದರು. ನಾರದರಿಗೆ ಇಷ್ಟು ಮಾತು ಹೇಳಿ ಯಮದೇವರು ಚಿತ್ರಗುಪ್ತ ಇಬ್ಬರೂ ಸೇರಿ ಬ್ರಹ್ಮಲೋಕಕ್ಕೆ ಹೋಗೋಣ ಅಂತ ಸತ್ಯಲೋಕಕ್ಕೆ ಹೋದರೆ, ಬಂದು ಯಮರಾಜನನ್ನು ನೋಡಿ ವಾಯುದೇವರು ಕೈಯಲ್ಲೊಂದು ಹಾರ ತಂದು ಯಮದೇವರು ಕೊರಳಿಗೆ ಹಾಕಿದ್ರಂತೆ, ಬಾಯಿಲ್ಲಿ ಅಂತಂದರು. ನಾರದ ಪುರಾಣದಲ್ಲಿ ಬರ್ತದೆ. ತಮ್ಮ ಕೈಯಲ್ಲಿದ್ದ ಹಾರ ತಂದು ಯಮದೇವರಿಗೆ ಹಾಕಿಸಿ ಚಿತ್ರಗುಪ್ತನಿಗೊಂದು ಹಾಕಿ, ಇಲ್ಲಿ ಬಾ ಅಂತ ಅವನು ಕರೆದು ಕೂಡಿಸಿದ್ರು. ನಿನಗಾದ ಸಮಸ್ಯೆ ಏನು ಅಂತ ಕೇಳಿದಾಗ ಅವನೆಲ್ಲ ಹೇಳಿಕ್ಕೆ ಶುರು ಮಾಡಿದ್ದಂತೆ. ಹರಿದಿನ ಏಕಾದಶಿ ಎಷ್ಟು ಮಹಿಮಾ ಅದ, ಇದಕ್ಕೆ ಎಷ್ಟು ಪಾಪ ಕಳೀತದ, ಎಂಥೆಂಥ ಪಾಪ ಕಳಿಯೋದಲ್ದೇನೆ. ನಾರದರೇ ಪ್ರಶ್ನೆ ಕೇಳಿದ್ರಂತೆ, ಯಮದೇವರೇ ನಿಮಗೆ ರುಕ್ಮಾಂಗದನ ಆಡಳಿತದೊಳಗೆ ಆ ಪ್ರಜೆಗಳು ಬರದೇ ಇದ್ರೆ ಅವ್ರ ಹಿಂದಿನ ಅವರಪ್ಪ ಅವರಾದರೂ ಇರಬೇಕು, ಬೇಡ ಅವರೆಲ್ಲಿ ಹೋದರು ಅಂತ ಕೇಳಿದ್ರಂತ. ಅದಕ್ಕೆ ಯಮದೇವರಂತಾರೆ, ಏನು ಹೇಳ್ತೀರಿ, ಹರಿದಿನದ ಪ್ರಭಾವ ಅವರಪ್ಪ ಹಿಂಗೆ ಏನು ತಲೆಮಾರವ ಇವ ಏಕಾದಶಿ ಮಾಡಿದ್ರ ಪ್ರಭಾವ ಅವರೆಲ್ಲ ಮೇಲೆ ಹೋಗ್ಯಾರ ಅಂತಂದಂತೆ. ಅದಕ್ಕೆ ಅವರೂ ಇಲ್ಲ, ಇವರಿಲ್ಲ, ಅವರಿಲ್ಲ, ಮುಂದಿನ ಮಕ್ಕಳು ಬರಬೇಕು, ಅವರೂ ಬರವಲ್ರಾಗ್ಯಾರ, ಯಾಕೆ ಅವರು ಏಕಾದಶಿ ನಡೆಸ್ಯಾರ. ಇವರು ಮಾಡಿದ್ರ ಪ್ರಭಾವ ಎಷ್ಟು ಬೀರೇದ. ಹಿಂಗೆ ಯಮಲೋಕ ಬರಿದಾದ್ರೆ ಬ್ರಹ್ಮದಂಡ ಯಾಕೆ ಬೇಕು ನನಗೆ, ಈ ಪಟ ಯಾಕೆ ಬೇಕು, ಬ್ರಹ್ಮದೇವರೇ ನಿಮ್ಮ ಪಾದಕ್ಕೆ ಒಪ್ಸೇನಿ, ಏನಾದರೂ ಮಾಡ್ರಿ ಅಂತ ಅಂದ್ಬಿಟ್ರಂತೆ. ಇಷ್ಟು ಯಮದೇವರಿಗೂ ಕೂಡ ತಮಗೆ ಕೆಲಸ ಇಲ್ಲದೇ ಇದ್ದ ಹಾಗೆ ಈ ಲೋಕಪಾಲಕ ಪದವಿನೇ ನನಗೆ ಬೇಡ ಅಂದ್ಬಿಟ್ರಂತೆ ಯಮದೇವರು. ರುಕ್ಮಾಂಗದನ ಹಾವಳಿ ಅಷ್ಟಾಗಿ ಬಿಡ್ತಂತೆ. ಈ ಚರಿತ್ರೆ ನಾರದ ಪುರಾಣ ಬಹಳ ಸ್ವರಸವಾಗಿ ಅಪೂರ್ವ ವರ್ಣನೆ ವೇದವ್ಯಾಸ ದೇವರದ್ದಿಲ್ಲಿ. ಅದನ್ನೆಲ್ಲ ನಾಳೆ ದಿವಸ ಮತ್ತೆ ನಾವು ಮುಂದೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.